ನಮಸ್ಕಾರ ವೀಕ್ಷಕರೇ, ಇವತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇದೆ. ಅದಕ್ಕೆ ವಯಸ್ಸಿನ ಭೇದ ಭಾವವೇ ಇಲ್ಲದಾಗಿದೆ. ಚಿಕ್ಕ ವಯಸ್ಸಿನಿಂದ ಹಿಡಿದು ವಯೋವೃದ್ಧರ ತನಕವೂ ಕೂಡ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗಿದೆ. ಜೊತೆಗೆ ಅಷ್ಟೇ ವೈದ್ಯಕೀಯ ಸೌಲಭ್ಯಗಳು ಇದ್ರೂ ಕೂಡ ಮಿತಿಯೇ ಇಲ್ಲದಂತಾಗಿದೆ ಈ ಆರೋಗ್ಯ ಸಮಸ್ಯೆಗಳಿಗೆ. ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 3ರಿಂದ 8ರವರೆಗೆ ಕೀಲು ಮತ್ತು ಮೂಳೆಗಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಈ ಮೂಳೆ ಮತ್ತು ಕೀಲುಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ಯತ್ನಗಳು ಕೂಡ ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ರನ್ ಟಿವಿ ಸ್ಟುಡಿಯೋದಲ್ಲಿ ಖ್ಯಾತ ವೈದ್ಯರನ್ನ ಕರೆಸಿ ಆ ದಿನಾಚರಣೆಯ ಮಹತ್ವ ಮತ್ತು ಸಮಸ್ಯೆಗಳು ಪರಿಹಾರಗಳ ಕುರಿತಾಗಿ ಮಾತನಾಡೋದಕ್ಕೆ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಅಮಿತ್ ಮುಳ್ಳೂರ್ ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ಅಮಿತ್ ಮುಳ್ಳೂರ್ ಅವರು ಅಂದ ತಕ್ಷಣ ಲೋಕಾಪುರ ಮತ್ತು ಮುಧೋಳ ಭಾಗದಲ್ಲಿ ಬಹಳಷ್ಟು ಫೇಮಸ್. ಯಾಕಂತ ಹೇಳಿದ್ರೆ ಈ ಒಂದು ಮೂಳೆ ಮತ್ತು ಕೀಲುಗಳ ತಜ್ಞರಾಗಿ ತಾವು ಸುಮಾರು 9 ವರ್ಷಗಳ ಕಾಲ ಕೆಲಸ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಸರ್, ಇತ್ತೀಚೆಗೆ ಭಾರತದಾದ್ಯಂತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಈ ಒಂದು ಮೂಳೆ ಮತ್ತು ಕೀಲುಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಈ ಒಂದು ವೀಕ್ ಅನ್ನ ಮಾಡಿದ್ದಾರೆ, ಆಚರಣೆಯನ್ನ ಮಾಡಿದ್ದಾರೆ. ಈ ಆಚರಣೆಯ ಮಹತ್ವ ಏನು ಸರ್? ಮೊದಲನೇದಾಗಿ ನನ್ನನ್ನು ಈ ಸ್ಟುಡಿಯೋ ಕಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಎವ್ರಿ ಇಯರ್ ನಾವು ಆಗಸ್ಟ್ 3ರಿಂದ 8ನೇ ತಾರೀಕುವರೆಗೂ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ವೀಕ್ ಅಂತ ಮಾಡ್ತೀವಿ. ಆಗಸ್ಟ್ 4ನೇ ತಾರೀಕು ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಡೇ ಅಂತ ಮಾಡ್ತೀವಿ. ಇದು IOA ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅವರಿಂದ ಮಾಡಿರೋದು. ಇನ್ನೊಂದು ಗ್ಲೋಬಲ್ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ವೀಕ್ ಡೇ ಅಂತ ಇರುತ್ತೆ, ಅದನ್ನು ನಾವು ಅಕ್ಟೋಬರಲ್ಲಿ ಆಚರಿಸ್ತೀವಿ. ಈ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಡೇ ಅಥವಾ ವೀಕ್ದು ಮೇನ್ ಉದ್ದೇಶ ಅಂತಂದರೆ ಎಲುಬು ಕೀಲು ಮತ್ತು ನರರೋಗದ ಬಗ್ಗೆ ಅವೇರ್ನೆಸ್ ಅಥವಾ ಜಾಗೃತಿಯನ್ನು ಮೂಡಿಸೋದು. ನಾವು ಇವಾಗ ನೋಡ್ತೀವಿ ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಅಂತ ಹೇಳ್ತಾರೆ. ಅದೇ ಥರನೂ ಮೂಳೆನೂ ಒಂದು ಅಂಗಾಂಗ ಇದ್ದಂಗೆ. ಸೊ ಅದ್ರದ್ದು ಫೇಲ್ಯೂರ್ ಕೂಡ ಆಗ್ಬೋದು. ನಾವು ಅದ್ರ ಬಗ್ಗೆ ಏನು ಕಾಳಜಿನೇ ವಹಿಸೋದಿಲ್ಲ. ಸೊ ಈ ವರ್ಷದ್ದು ನಮ್ದು ಥೀಮ್ ಅಂತಂದ್ರೆ ಇದು ಹೆಲ್ದಿ ಬೋನ್ಸ್, ಹೆಲ್ದಿ ಜಾಯಿಂಟ್ಸ್, ಹೆಲ್ದಿಯರ್ ಇಂಡಿಯಾ ಅಂತ. ಸೊ ಈ ಥೀಮ್ ಅಲ್ಲಿ ನಾವು ಏನ್ ಮೇನ್ ಆಗಿ ಫೋಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಪ್ರಿವೆನ್ಷನ್ ಆಫ್ ಬೋನ್ ಅಂಡ್ ಜಾಯಿಂಟ್ ಡಿಸೀಸ್ ಬಗ್ಗೆ ಮಾತಾಡ್ತೀವಿ. ಟೋಟಲಿ ಬೋನ್ಸ್ ಮತ್ತು ಜಾಯಿಂಟ್ಸ್ ನ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮ ಈ ದಿನಾಚರಣೆ ಪ್ರಯುಕ್ತ ಮಾಡ್ತೀರಿ. ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿ ಈ ಮತ್ತು ಎಲುಬು ಕೀಲುಗಳು ಏನು ಮೂಳೆಗಳಂತೀವಿ ಅದರ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇದೆ. ಅದಕ್ಕೆ ವಯಸ್ಸಿನ ಮಿತಿಯೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಹೆಚ್ಚಾಗೋದಕ್ಕೆ ಕಾರಣಗಳೇನು? ಇತ್ತೀಚಿನ ದಿನಗಳಲ್ಲಿ ಮೂಳೆ ಮತ್ತು ಕೀಲ್ದು ನೋವು ಬರೋಕ್ಕೆ ಮೇನ್ ಕಾರಣ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ನಮ್ದು ಇವಾಗ ಆಫೀಸ್ ವರ್ಕ್ ಅಂತ ಹೇಳ್ತೀವಿ. 9 to 5 ಜಾಬ್ ಆಗುತ್ತೆ. ಆಮೇಲೆ ಮನೆಗೆ ಹೋದ್ರು ನಾವು ಹೊರಗಡೆ ಆಟ ಆಡೋದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಯಂಗರ್ ಜನರೇಷನ್ ಕೂಡ ಆಟ ಆಡೋದನ್ನೆಲ್ಲ ಬಿಟ್ಟಿದ್ದಾರೆ. ಕಂಪ್ಯೂಟರ್ ಮುಂದೆ ವರ್ಕ್ ಇರುತ್ತೆ, ಅದೊಂದು ಕಾರಣ. ಇನ್ನೊಂದು ಅಂತಂದ್ರೆ ನಮಗೆ ಅಪೌಷ್ಟಿಕತೆ ತುಂಬಾ ಇದೆ. ವಿಟಮಿನ್ ಡಿ ಕೊರತೆ ಇರ್ಬೋದು, ಕ್ಯಾಲ್ಸಿಯಂ ಕೊರತೆ ಇರ್ಬೋದು. ನಾವು ತುಂಬಾ ರಿಕೆಟ್ಸ್ ಅಂತ ಹೇಳ್ತೀವಿ ಚಿಕ್ಕ ಹುಡುಗರಲ್ಲಿ. ವಿಟಮಿನ್ ಡಿ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ಆಗುವಂತ ಕಾಯಿಲೆ ಇದು. ಮತ್ತೆ ವಯಸ್ಸಾದವರಲ್ಲಿ ಅವೇರ್ನೆಸ್ ಕಮ್ಮಿ. ಇವಾಗ ಮೇನ್ ಆಗಿ ಮಹಿಳೆಯರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಸಾದ ತಕ್ಷಣ ಅವ್ರಿಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಅವರಿಗೆ ಆಸ್ಟಿಯೋಪೊರೋಸಿಸ್ ಅಂತ ಕಾಯಿಲೆ ಬರುತ್ತೆ. ಮೇನ್ ಆಗಿ ಒಂದು ಏಜು, ಇನ್ನೊಂದು ಏನಂದ್ರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲು, ಇನ್ನೊಂದು ಎಕ್ಸರ್ಸೈಸ್ ಇಲ್ಲದೆ ಇರೋದು, ಇನ್ನೊಂದು ಅಪೌಷ್ಟಿಕತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಸರ್, ಎಲ್ಲಾ ವಯಸ್ಸಿನವರಿಗೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಇಂತಿಷ್ಟು ವಯಸ್ಸಿನವರು ಅಥವಾ ಯಾವ ವಯಸ್ಸಿನವರಲ್ಲಿ ಇದು ಹೆಚ್ಚಾಗಿ ಕಾಡುತ್ತೆ? ಇದು ಮೂಳೆ ಮತ್ತು ಕೀಲಿಂದ ಕಾಯಿಲೆ ಎಲ್ಲ ವಯಸ್ಸಿನಲ್ಲಿ ಬರುತ್ತೆ. ಅಂದ್ರೆ ಯಾವ ವಯಸ್ಸಿನಲ್ಲಿ ಬರಲಿಕ್ಕೆ ಏನ್ ಕಾರಣ ಅಂತ ಸಪ್ರೇಟ್ ಆಗಿದೆ. ಅಂದ್ರೆ ಇವಾಗ ಚಿಕ್ಕ ಮಕ್ಕಳಲ್ಲಿ ಯೂಶುವಲಿ ಅಪೌಷ್ಟಿಕತೆ ಅಂತ ಹೇಳ್ತೀವಿ. ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಕಮ್ಮಿ ಆಗೋದಿರ್ಬೋದು. ಇವಾಗ ಯುವ ಜನತೆಯಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಥವಾ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಫುಟ್ಬಾಲ್ ಆಗ್ಬೋದು, ಇವಾಗ ಕಬಡ್ಡಿ ಆಗ್ಬೋದು, ಅದರಿಂದ ಬಿದ್ದು ಕಾಯಿಲೆ ಆಗೋ ಸಾಧ್ಯತೆ ಇರುತ್ತೆ. ವಯಸ್ಸಾದವರಲ್ಲಿ ಯೂಶುವಲಿ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಸಂಧಿವಾತ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಪೊರೋಸಿಸ್ ಅಂತಂದ್ರೆ ಟೊಳ್ಳು ಮೂಳೆ ಕಾಯಿಲೆ ಅಂತ. ಸೊ ಎಲ್ಲ ವಯಸ್ಸಲ್ಲೂ ಬರ್ಬೋದು. ಆಯಾ ವಯಸ್ಸಿಗೆ ತಕ್ಕನಂಗೆ ಬೇರೆ ಬೇರೆ ಕಾಯಿಲೆಗೆ ತುತ್ತಾಗ್ಬೋದು. ಅಂದ್ರೆ ಹೆಚ್ಚಾಗಿ ಏನಂತ ಹೇಳಿದ್ರೆ ಇದು ಆಕಸ್ಮಿಕವಾಗಿ ಆಗುವುದು ಬೇರೆ, ವಯಸ್ಸಾಗ್ತಾ ಆಗ್ತಾ ಹೋಗುದು ಕೂಡ ಆಗತ್ತೆ. ಹೌದು, ವಯಸ್ಸಾದ ತಕ್ಷಣನು ನಮ್ಗೆ ಹೇಗೆ ವಯಸ್ಸಾದ್ಮೇಲೆ ಕೂದಲೆಲ್ಲ ಬೆಳ್ಳಗಾಗುತ್ತಲ್ಲ, ಗ್ರೇ ಹೇರ್ಸ್ ಅಂತ ಹೇಳ್ತೀವಲ್ಲ, ಅದೇ ತರನು ನಮ್ಗೆ ಎಲ್ಬಲ್ಲೂ ತಾಕತ್ ಕಮ್ಮಿ ಆಗುತ್ತೆ. ತಾಕತ್ ಕಮ್ಮಿ ಆದ ತಕ್ಷಣ ಎಲ್ಬಲ್ಲಿ ತೊಂದರೆ. ಸರ್, ಈಗ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಬಗ್ಗೆ ಹೇಳ್ತಾ ಇದ್ರಿ. ವಿಟಮಿನ್ ಡಿ ಯಾವ್ದ್ರಿಂದ ಸಿಗುತ್ತೆ ಮತ್ತು ಏನು ಪ್ರಯೋಜನಗಳಿದೆ ಅದರಿಂದ? ವಿಟಮಿನ್ ಡಿ ಮೇನ್ ಆಗಿ ಸೋರ್ಸ್ ಇರೋದಂತಂದ್ರೆ ವಿಟಮಿನ್ ಡಿ ಇದು
ಸೂರ್ಯನ ಬೆಳಕು ಅಂತ ಹೇಳ್ತೀವಿ. ಅದಕ್ಕೆ ನಾವು ದಿನನಿತ್ಯ ಒಂದು 15ರಿಂದ 20 ನಿಮಿಷದವರೆಗೂ ಸೂರ್ಯನ ಬೆಳಕಲ್ಲಿ ವಾಕಿಂಗ್ ಮಾಡ್ಬೇಕಂತ ಹೇಳ್ತೀವಿ. ಸೂರ್ಯನ ಬೆಳಕಲ್ಲಿ UV ರೇಸ್ ಅಂತ ಇರುತ್ತೆ, ನಮ್ಮ ಚರ್ಮದ ಮೇಲೆ ಬಿದ್ದ ತಕ್ಷಣ ನಮಗೆ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಇದು ಬಿಟ್ಟು ಇವಾಗ ಸದ್ಯದಲ್ಲಿ ಫೋರ್ಟಿಫೈಡ್ ಫುಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ತರಕಾರಿಗಳಲ್ಲೆಲ್ಲ ಹಾಕ್ತಾ ಇದ್ದಾರೆ, ಆಮೇಲೆ ಜ್ಯೂಸಸ್ ಅಲ್ಲೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ಫೋರ್ಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಆಮೇಲೆ ಫಿಶ್ ಆಯಿಲ್ ಅಂತ ಹೇಳ್ತೀವಿ ಅಥವಾ ಕಾಡ್ ಲಿವರ್ ಆಯಿಲ್ ಅಂತ ಹೇಳ್ತೀವಿ. ಇದೆಲ್ಲ ಒಳ್ಳೆ ಸೋರ್ಸಸ್ ವಿಟಮಿನ್ ಡಿಗೆ. ಅಂದ್ರೆ ಹೆಚ್ಚಾಗಿ ಏನಂತ ಹೇಳಿದ್ರೆ ವಿಟಮಿನ್ ಡಿ ಕೊರತೆ. ಮೊದಲೆಲ್ಲ ನಾವು ಸೂರ್ಯನ ಕಿರಣಗಳಿಗೆ ಮಕ್ಕಳನ್ನ ಸ್ನಾನ ಮಾಡಿದ ತಕ್ಷಣ ನಿಲ್ಲಿಸ್ತಾ ಇದ್ರು, ಬಟ್ ಇವತ್ತು ಬಿಸಿಲಿಗೆ ಹೋಗೋದು ಕಮ್ಮಿ ಆಗಿದೆ. ಬಿಸಿಲಿಗೆ ಹೋಗೋದು ಕಮ್ಮಿ, ಅದಕ್ಕೇನೆ ನಾವು ಫುಡ್ ಅಲ್ಲಿ ಫೋರ್ಟಿಫಿಕೇಶನ್ ಮಾಡ್ಬೇಕಾಗಿ ಬಂದಿದೆ. ಅದು ಎಫೆಕ್ಟ್ ಆಗುತ್ತಾ ಅಂತ? ಎಫೆಕ್ಟಿವ್ ಇದೆ, ಬಟ್ ಅಷ್ಟೊಂದು ನ್ಯಾಚುರಲಿ ಸಿಗೋದಿಲ್ಲ. ನ್ಯಾಚುರಲಿ ಸಿಗುವಂತದ್ದು ಸೂರ್ಯನ ಬೆಳಕಿನಿಂದ ಮಾತ್ರ. ಆದ ಕಾರಣದಿಂದ ಹುಡುಗರು ಹೊರಗಡೆ ಹೋಗ್ಲೇಬೇಕಾಗುತ್ತೆ. ಅದರಿಂದನೇ ನಾವು ಇವಾಗ ಜಾಸ್ತಿ ವಿಟಮಿನ್ ಡಿ ಡಿಫಿಷಿಯನ್ಸಿನ ನೋಡೋದು. ಸರ್, ಈಗ ಮುಖ್ಯವಾಗಿ ಮೂಳೆಗಳನ್ನ ಬಲವಾಗಿಸೋದಕ್ಕೆ ಅಥವಾ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಫುಡ್ಗಳನ್ನು ಕೂಡ ನೀವು ಡಾಕ್ಟರ್ ಸಲಹೆ ಮಾಡ್ತೀರಿ. ಆ ಸಲಹೆಗಳು ಏನಿದೆ? ಯಾವ ಫುಡ್ಗಳನ್ನು ತಗೋಬಹುದು? ಎಲ್ಬುಗಳು ಮತ್ತೆ ಕೀಲ್ಗಳು ಗಟ್ಟಿ ಆಗ್ಬೇಕಂದ್ರೆ ನಮಗೆ ಮೇನ್ ಆಗಿ ಕ್ಯಾಲ್ಸಿಯಂ ಬೇಕು, ವಿಟಮಿನ್ ಡಿ ಬೇಕು, ಮತ್ತೆ ಪ್ರೋಟೀನ್ಸ್ ಬೇಕಂತ ಹೇಳ್ತೀವಿ. ಅಂದ್ರೆ ಕೊಲೆಜನ್ ಎಲ್ಲ ಬೇಕಾಗುತ್ತೆ. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಇದೆ ಇವಾಗ. ತತ್ತಿ ಇರ್ಬೋದು, ಆಮೇಲೆ ವೆಜಿಟೇರಿಯನ್ಸ್ ಅಲ್ಲಿ ಪನೀರ್ ಇರ್ಬೋದು, ಸೋಯಾ ಚಂಕ್ಸ್ ಅಂತ ಹೇಳ್ತೀವಿ. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಇವಾಗ ಚಿಕನ್ ಎಲ್ಲ ಇರ್ಬೋದು, ಫಿಶ್ ಇರ್ಬೋದು. ಇವೆಲ್ಲ ಒಳ್ಳೆ ಫುಡ್ಸ್. ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಇದ್ರಲ್ಲೆಲ್ಲ ಸಿಗುತ್ತೆ. ಅದು ಬಿಟ್ರೆ ಹಸಿರು ತರಕಾರಿ ಆಗ್ಬೋದು, ಆಮೇಲೆ ಕಾಳುಗಳಾಗ್ಬೋದು, ಇವೆಲ್ಲ ಒಳ್ಳೆ ಆಹಾರ. ನಾರ್ಮಲ್ ಆಗಿ ನಮ್ ಜನ ಹೆಚ್ಚಾಗಿ ಸೇವಿಸೋದಂದ್ರೆ ಈ ಹಸಿರು ತರಕಾರಿಗಳು, ಸೊಪ್ಪುಗಳು, ಇವನ್ನೆಲ್ಲ ತಿಂತಾರೆ. ಅದರಲ್ಲೂ ಕೂಡ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಹಸಿರು ತರಕಾರಿ ಮತ್ತೆ ಸೊಪ್ಪಲ್ಲೆಲ್ಲ ಆಗುತ್ತೆ, ಬಟ್ ಆದ್ರೂನು ನಾವು ಹಾಲು ಮತ್ತೆ ಹೈನುಗಾರಿಕೆ ಹಾಲಿದೆ ಅಲ್ಲ, ಹಾಲು ಮತ್ತೆ ತತ್ತಿ ಎಲ್ಲ ತಗೊಳ್ಳೇಬೇಕಾಗುತ್ತೆ. ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಇದ್ದಾಗ ಸ್ವಲ್ಪ ವಿಟಮಿನ್ ಡಿ ಕೊರತೆ ಆಗೋದು, ಕ್ಯಾಲ್ಸಿಯಂ ಕೊರತೆ ಆಗೋದು ಇದ್ದೇ ಇರುತ್ತೆ. ಸರ್, ಈಗ ಏನಂತ ಹೇಳಿದ್ರೆ ಆಹಾರ ಯಾವುದೇ ತಗೊಳ್ಳೋದು, ಪ್ರೋಟೀನ್ ಹೆಚ್ಚಾಗಿರುವಂತದ್ದಾಗಿರ್ಬಹುದು, ಕಮ್ಮಿ ಇರುವಂತದ್ದಾಗಿರ್ಬಹುದು, ಬರೀ ತಿನ್ನೋದು ಕೂತ್ಕೊಳ್ಳೋದು ಮಾಡುವಂತ ಜಾಯಮಾನ ಇವತ್ತು ಬೆಳೆದು ಬಿಟ್ಟಿದೆ. ಹಾಗೆ ಆದ್ರೆ ಆಗೋದಿಲ್ಲ. ಕೆಲವೊಂದಿಷ್ಟು ವ್ಯಾಯಾಮಗಳು ಕೂಡ ಇರಬೇಕು ಅಂತೇಳಿ ಪ್ರತಿಯೊಬ್ಬ ವೈದ್ಯರು ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಅಥವಾ ಸರಳವಾಗಿ ಇವತ್ತು ಒತ್ತಡದ ಲೈಫ್ನಲ್ಲಿ ಸರಳವಾಗಿ ಮಾಡಬಹುದು ಅಂತ ವ್ಯಾಯಾಮಗಳು ಸಲಹೆ ನೋಡಿದ. ಸರಳವಾಗಿ ಮಾಡಬಹುದಂತ ವ್ಯಾಯಾಮ ಅಂತಂದ್ರೆ ವಾಕಿಂಗ್ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನ ಶರೀರನ ದೇವರು ಮಾಡಿರೋದು ವಾಕಿಂಗ್ ಮಾಡ್ಲಿಕ್ಕೆ. ನಮಗೆ ನ್ಯಾಚುರಲ್ ಆಗಿ ರನ್ನಿಂಗ್ ಮಾಡ್ಲಿಕ್ಕೆ, ನ್ಯಾಚುರಲ್ ಆಗಿ ಜಾಗಿಂಗ್ ಮಾಡ್ಲಿಕ್ಕೆ. ಎಲ್ಲಾ ಓಡೋ ಪ್ರಾಣಿಗಳಲ್ಲಿ ನೋಡ್ರಿ ನೀವು 4 ಕಾಲು ಇರುತ್ತೆ. ನ್ಯಾಚುರಲ್ ಆಗಿ ಮನುಷ್ಯನ್ಗೆ 2 ಕಾಲು ಹಾಕಿರೋದು, ನಮ್ಗೆ ಮಾಡಿರೋದು ವಾಕಿಂಗಿಗೆ. ಎವಲ್ಯೂಷನ್ ಅಲ್ಲಿ ಏನಾಗಿದೆ, ನಡೆಯೋದಕ್ಕೆ ಮಾಡಿರೋದು. ಎವಲ್ಯೂಷನ್ ಅಲ್ಲಿ ಏನಾಗಿದೆ ಅಂದ್ರೆ ನಮಗಂತಾನೆ ಒಂದು ಕೆಲಸ ಕಾರ್ಯಗಳು ಇರ್ತದೆ, ಅದನ್ನ ಮಾಡ್ಲಿಕ್ಕೆ ವಾಕಿಂಗ್ ಸಾಕು ಅಂತ. ನಮ್ ಜಾಯಿಂಟ್ಸ್ ಕೂಡ ಅದೇ ತರ. ನಮ್ ಜಾಯಿಂಟ್ಸ್ ಎವಲ್ಯೂಷನ್ ಅಥವಾ ಡೆವಲಪ್ಮೆಂಟ್ ಅಲ್ಲಿ ವಾಕಿಂಗ್ ಗೆ ಮಾಡ್ಲಿಕ್ಕೆ ಆಗಿರೋದು. ಸೊ ನಿಮ್ಗೆ ಯಾವ್ದು ವ್ಯಾಯಾಮ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಿನನಿತ್ಯ 15ರಿಂದ 20 ನಿಮಿಷ ವಾಕಿಂಗ್ ಮಾಡ್ಬೇಕು. ಮತ್ತೆ ವಾಕಿಂಗ್ ಯಾವಾಗ ಅಂದ್ರೆ ಕಾಯಿಲೆ ಬರೋಕ್ಕಿಂತ ಮುಂಚೆ. ನಿಮಗೆ ಆಲ್ರೆಡಿ ಮೊಣಕಾಲು ನೋವು ಬಂದ ಮೇಲೆ ನೀವು ವಾಕಿಂಗ್ ಮಾಡಿದ್ರೆ ಪೇನ್ ಜಾಸ್ತಿ ಆಗುತ್ತೆ. ನೋವಿದ್ದಾಗ ವಾಕಿಂಗ್ ಮಾಡಬಾರ್ದು. ಜಾಗಿಂಗ್ ಮತ್ತೆ ರನ್ನಿಂಗು ಯೂಶುವಲಿ ನೀವು ಅಥ್ಲೀಟ್ಸ್ ಇಲ್ಲ ಅಂತಂದ್ರೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಮತ್ತೆ ವಯಸ್ಸಾದ್ಮೇಲೆ ನಾವು BP ಶುಗರ್ಗೋಸ್ಕರ ವಾಕಿಂಗ್ ಮಾಡ್ತೀವಿ, BP ಶುಗರ್ ಅಥವಾ ಹೊಟ್ಟೆ ಕರಗಿಸೋದಕ್ಕೆ ವಾಕಿಂಗ್ ಮಾಡ್ತೀವಿ ಅಂತಂದ್ರೆ ವಾಕಿಂಗ್ ಮಾಡ್ಬೋದು, ಬಟ್ ಜಾಗಿಂಗ್ ಮತ್ತೆ ರನ್ನಿಂಗ್ ಮಾಡೋದು ಅಂದ್ರೆ ಕಾಯಿಲೆ ಬರೋಕ್ಕಿಂತ ಮುಂಚೆನೆ ನಿಯಮಿತವಾಗಿ ಅದನ್ನ ಅಳವಡಿಸಬಹುದು. ವ್ಯಾಯಾಮಗಳು ಯಾವಾಗ್ಲೂ ಪ್ರಿವೆನ್ಷನ್ ಮೆಜರ್ಸ್, ಟ್ರೀಟ್ಮೆಂಟ್ ಮೆಜರ್ಸ್ ಅಲ್ಲ. ಪ್ರಿವೆನ್ಷನ್ ಮಾಡ್ಲಿಕ್ಕೇನೆ ವ್ಯಾಯಾಮ ಮಾಡೋದು. ಟ್ರೀಟ್ಮೆಂಟ್ ಗೆ ಏನಿದೆ ಅಲ್ಲ ಅದು ಬೇರೆ ಐತೆ. ಸರ್, ಇನ್ನೊಂದು ಏನಂತ ಹೇಳಿದ್ರೆ ಇತ್ತೀಚೆಗೆ ಅಲ್ಲಿ ಇಲ್ಲಿ ನಗರ ಪ್ರದೇಶಗಳಲ್ಲಿ ಈ ಫೀಟ್ ಮಸಾಜ್ ಅನ್ನುವಂತ ಕೆಲವೊಂದಿಷ್ಟು ಮೆಷಿನ್ಗಳು ಬಂದಿದೆ. ಅದು ಪರಿಣಾಮಕಾರಿ ಇದೆಯಾ ಅಂತ? ಸೈಂಟಿಫಿಕಲಿ ಪ್ರೂವನ್ ಇಲ್ಲ ಫೀಟ್ ಮಸಾಜಸ್ ಅದೆಲ್ಲ. ಬಟ್ ಏನಾಗುತ್ತೆ, ಯಾವುದೇ ಮಸಲ್ ಅಲ್ಲಿ ನೀವು ಸ್ವಲ್ಪ ಮಸಾಜ್ ಎಲ್ಲ ಮಾಡಿದ್ರೆ ಸ್ವಲ್ಪ ಟೆಂಪರರಿ ಪೇನ್ ರಿಲೀಫ್ ಇರುತ್ತೆ, ಬಟ್ ಸೈಂಟಿಫಿಕಲಿ ಪ್ರೂವನ್ ಸ್ಟಡೀಸ್ ಎಲ್ಲೂ ಇಲ್ಲ. ಸರ್, ಆಗ ತಾವು ಮಾತಾಡುವಾಗ ಹೇಳಿದ್ರಿ ಈಗ ಮೆನ್ಸ್ಟ್ರೋಲ್ ಸೈಕಲ್ ಬಗ್ಗೆ ಅಂತ. ಒಂದಿಷ್ಟು ವರ್ಷಗಳಾದ್ಮೇಲೆ 45-50 ಇಯರ್ಸ್ ಆದ್ಮೇಲೆ ಮೆನ್ಸ್ಟ್ರೋಲ್ ಸೈಕಲ್ ಸ್ಟಾಪ್ ಆಗುತ್ತೆ. ಆಗ ಮಹಿಳೆಯರಲ್ಲಿ ಕಾಡುವ ಸಮಸ್ಯೆಗಳು ಏನಿದೆ? ಮಹಿಳೆಯರಲ್ಲಿ ಒಂದು ಹಾರ್ಮೋನ್ ಇರುತ್ತೆ, ಈಸ್ಟ್ರೋಜನ್ ಅಂತ ಅದ್ರ ಹೆಸರು. ನಾರ್ಮಲ್ ಆಗಿ ನಮ್ಮ ಎಲ್ಬಿಗೆ 2 ತರದ ಸೆಲ್ ಇರುತ್ತೆ, ಒಂದು ಆಸ್ಟಿಯೋಬ್ಲಾಸ್ಟ್ ಮತ್ತೆ ಆಸ್ಟಿಯೋಕ್ಲಾಸ್ಟ್ ಅಂತ. ಇದ್ರ ಸಿಂಪಲ್ ಕೆಲಸ ಅಂದ್ರೆ ಆಸ್ಟಿಯೋಬ್ಲಾಸ್ಟು ಕ್ಯಾಲ್ಸಿಯಂನ ಹೋಗ್ಬಿಟ್ಟು ಎಲ್ಬಲ್ ಕೂರಿಸುತ್ತೆ, ಆಸ್ಟಿಯೋಕ್ಲಾಸ್ಟು ಕ್ಯಾಲ್ಸಿಯಂನ ಅಲ್ಲಿಂದ ತೆಗೆದಾಕುತ್ತೆ. ಸೊ ಇದು ನಾರ್ಮಲಿ ನಮಗೆ ಬೇಕೇ ಬೇಕು. ಇದ್ರ ಕೆಲಸ ಜಾಸ್ತಿನೂ ಆಗ್ಬಾರ್ದು, ಇದ್ರ ಕೆಲಸನೂ ಜಾಸ್ತಿ ಆಗ್ಬಾರ್ದು. ಇದನ್ನೆಲ್ಲನೂ ಮೇಂಟೈನ್ ಮಾಡ್ಲಿಕ್ಕೆ ಇವೆಲ್ಲನೂ ಪ್ರಾಪರ್ ಆಗಿರ್ಬೇಕು. ನಮಗೆ ಕ್ಯಾಲ್ಸಿಯಂ ಬರ್ಲೂ ಬೇಕು, ಅದರಿಂದ ಹೋಗ್ಲೂ ಬೇಕು. ಸೊ ಈಸ್ಟ್ರೋಜನ್ ಹಾರ್ಮೋನ್ ಏನ್ ಮಾಡುತ್ತೆ, ಈ ಆಸ್ಟಿಯೋಕ್ಲಾಸ್ಟ್ ಅನ್ನೋ ಸೆಲ್ನ
ಮೇಂಟೈನ್ ಮಾಡುತ್ತೆ. ಸೊ ಮುಟ್ಟು ನಿಂತ ತಕ್ಷಣ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗುತ್ತೆ. ಸೊ ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಥವಾ ಬೋನಿಂದ ಅಥವಾ ಎಲ್ಬಿಂದ ಕ್ಯಾಲ್ಸಿಯಂ ಹೊರಗೆ ಹೋಗೋದಕ್ಕೆ ಕಂಟ್ರೋಲೇ ಇರೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಎಲ್ಬಿಂದ ಜಾಸ್ತಿ ಕ್ಯಾಲ್ಸಿಯಂ ನಮ್ಮ ರಕ್ತದಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಬು ಟೊಳ್ಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಹೊರಗಡೆಯಿಂದ ನೋಡ್ಲಿಕ್ಕೆ ಚೆನ್ನಾಗಿ ದಪ್ಪನೆ ಕಾಣಿಸ್ತಾ ಇರುತ್ತೆ, ಬಟ್ ಒಳಗಡೆ ಎಲ್ಲ ಟೊಳ್ಳಾಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ನಾವು ಟೊಳ್ಳು ಬೂಳೆ ಕಾಯಿಲೆ ಅಂತ ಹೇಳ್ತೀವಿ. ಇದೊಂದು ಸೈಲೆಂಟ್ ಡಿಸೀಸ್ ಅಥವಾ ಇದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ತುಂಬಾ ಜನರಲ್ಲಿ ಮೂಳೆ ಸವಿತ ಅಂತ ಹೇಳ್ಬೋದು. ತುಂಬಾ ಜನರಲ್ಲಿ ಇದು ನಮಗೆ ಗೊತ್ತಾಗೋದೇ ಒಂದೇ ಫ್ರಾಕ್ಚರ್ ಆದ್ಮೇಲೆ. ಆಸ್ಟಿಯೋಪೊರೋಸಿಸ್ ನ ಯಾರು ಪ್ರಿವೆನ್ಷನ್ ಮಾಡ್ಲಿಕ್ಕೆ ನೋಡೋದೇ ಇಲ್ಲ. ಅದು ಇವಾಗ ನಮ್ಮ ಭಾರತದಲ್ಲಿ ಈಗ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ವಯಸ್ಕರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಯಾಕಂತಂದ್ರೆ ವಯೋಮಿತಿನೂ ಜಾಸ್ತಿ ಆಗೋದ್ರಿಂದ ವಯಸ್ಕರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗ್ತದೆ, ಆಸ್ಟಿಯೋಪೊರೋಸಿಸ್ ಕಾಯಿಲೆನ ನಾವು ನೋಡೋಕೆ ತುಂಬಾ ಸಿಗುತ್ತೆ. ಯಾರು ಪ್ರಿವೆನ್ಷನ್ ಮಾಡೋದಿಲ್ಲ. ಅವ್ರು ಫಸ್ಟ್ ಟೈಮ್ ನಮ್ಮ ಹತ್ರ ಬರೋದನ್ನೇ ಬಿದ್ದು ಚಪ್ಪೆನ ಮುರ್ಕೊಂಡ್ ಬಂದ್ಬಿಡ್ತಾರೆ. ಸೊ ಅವಾಗ್ಲೇ ನಮ್ಗೆ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ ಅಂತ ಗೊತ್ತಾಗುತ್ತೆ. ಸೊ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರು ಬಿದ್ದಿರೋ ಏಟಿಗಾಗಿರೋದಿಲ್ಲ, ಎಲ್ಬಲ್ಲಿರೋ ತೊಂದರೆಗಾಗಿರುತ್ತೆ. ಸೊ ಅದು ಕಾಯಿಲೆಯಿಂದ ಆಗಿರೋದು. ಇದಕ್ಕೆ ನಾವು ಪ್ಯಾಥಾಲಜಿಕಲ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಬಿದ್ದಿರೋರಿಗೆ ಪೆಟ್ಟಿಂದ ಆಗಿದ್ದಕ್ಕೆ ಪ್ಯಾಥಾಲಜಿಕಲ್ ಫ್ರಾಕ್ಚರ್ ಅನ್ನೋದಿಲ್ಲ, ಸಿಂಪಲ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪ್ಯಾಥಾಲಜಿಕಲ್ ಫ್ರಾಕ್ಚರ್ ಅಂದ್ರೆ ಆಲ್ರೆಡಿ ಎಲ್ಬಿನಲ್ಲಿ ಏನೋ ಒಂದು ಕಾಯಿಲೆ ಇದೆ, ಅದರಿಂದ ಎಲುಬು ಮುರಿದಿರೋದು ಅಂತ ಹೇಳೋದು ನಾವು. ಈಗ ಸಾಮಾನ್ಯವಾಗಿ ಮೂಳೆ ಸವಿತದ ಸಮಸ್ಯೆಗಳ ಮಾತನಾಡ್ತಾ ಇದ್ರಿ. ಮೂಳೆ ಸವಿತ ಆದಾಗ ಆ ಮೂಳೆ ಸವಿತವನ್ನ ಮತ್ತೆ ನೈಸರ್ಗಿಕವಾಗಿ ಮೊದಲಿದ್ದಾಗಿ ಮಾಡಬಹುದಾ? ಹೌದು. ಮೂಳೆ ಸವಿತ ಅನ್ನೋದು ಹೇಗಂತಂದ್ರೆ ವೇರ್ ಅಂಡ್ ಟೇರ್ ಇದ್ದ ಹಾಗೆ. ವೇರ್ ಅಂಡ್ ಟೇರ್ ಇವಾಗ ನಾವು ಕಾರಲ್ಲೆಲ್ಲ ಏನ್ ಮಾಡ್ತೀವಿ, ಟೈರ್ನ ಚೇಂಜ್ ಮಾಡಿ ಬಿಸಾಕ್ಬಿಡ್ತೀವಿ. ಬಟ್ ಮನುಷ್ಯರಲ್ಲಿ ಹಾಗಿಲ್ಲ. ಸೊ ನಮಗೆ ಆಸ್ಟಿಯೋಪೊರೋಟಿಕ್ ಅಥವಾ ಟೊಳ್ಳು ಮೂಳೆ ಆದಾಗ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ನಾವು ಕ್ಯಾಲ್ಸಿಯಂನ ಕೊಡಬೇಕು, ವಿಟಮಿನ್ ಡಿ ನ ಕೊಡಬೇಕು, ನಿಯಮಿತವಾದ ವ್ಯಾಯಾಮಗಳನ್ನ ಮಾಡಬೇಕು, ಮತ್ತೆ ಪೌಷ್ಟಿಕಾಂಶನ ಚೆನ್ನಾಗಿ ತಗೋಬೇಕು. ನಿಯಮಿತ ವ್ಯಾಯಾಮನ ಮಾಡೋದ್ರಿಂದ ನಮ್ಮ ಎಲ್ಬುಗಳಿಗೆ ಏನಿರುತ್ತೆ, ಮಾಂಸಗಳು ಅಂಟ್ಕೊಂಡಿರುತ್ತೆ. ಸೊ ನಾವು ವ್ಯಾಯಾಮ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ ಪುಲ್ ಇರುತ್ತೆ. ಸೊ ಅದರಿಂದ ಬೋನ್ಗೆ ಸ್ಟ್ರೈನ್ ಆಗುತ್ತೆ. ಸೊ ಬೋನ್ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಾವು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಎಲ್ಲ ಕೊಡೋದ್ರಿಂದ ಯೂಶುವಲಿ ನಾವು ಆಸ್ಟಿಯೋಪೊರೋಸಿಸ್ ನ ರಿವರ್ಸ್ ಮಾಡ್ಬೋದು. ಆಸ್ಟಿಯೋಪೊರೋಸಿಸ್ ಅಂತಂದ್ರೆ ಏನು ಡೆಡ್ಲಿ ಕಾಯಿಲೆ ಅಂತಲ್ಲ, ಅದನ್ನ ನಾವು ಕರೆಕ್ಟ್ ಆಗಿ ಮೊದಲಿಂದ ನೋಡ್ಕೊಂಡ್ರೆ ಪ್ರಿವೆಂಟು ಮಾಡ್ಬೋದು. ಆಸ್ಟಿಯೋಪೊರೋಸಿಸ್ ಬಂದ ಮೇಲೆ ನಾವು ಅದನ್ನ ಟ್ರೀಟು ಕೂಡ ಮಾಡ್ಬೋದು. ಅದು ನಾನ್ ಟ್ರೀಟೇಬಲ್ ಕಂಡೀಷನ್ ಆ ಥರದ್ದು ಏನಿಲ್ಲ. ಸರ್, ಈಗ ನಮ್ಮ ಸಾಮಾನ್ಯವಾಗಿ ಇತ್ತೀಚೆಗೆ ಕೆಲವೊಂದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ, ಈ ಡೆಲಿವರಿ ಸಮಯದಲ್ಲಿ ಹೆಚ್ಚಾಗಿ ಸಿಸರಿಯನ್ ಮಾಡುವಂಥದ್ದೇ ಜಾಸ್ತಿ ಕಾಣ್ತಾ ಇದ್ದೀವಿ. ನೈಸರ್ಗಿಕವಾಗಿ ಹೆರಿಗೆ ಆಗೋದು ಕಮ್ಮಿ ಆಗಿದೆ. ಬಹುತೇಕ ಮಹಿಳೆಯರು ಸಿಸರಿಯನ್ ಆದ ನಂತರ ಬ್ಯಾಕ್ ಪೇನ್ ಅನ್ನ ಸಮಸ್ಯೆ ಅವರು ತೋಡ್ಕೊಳ್ತಾರೆ. ಅವರುಗಳಿಗೆ ಏನು ಸಲಹೆ ಕೊಡ್ಬೋದು? ಯೂಶುವಲಿ ಇದೊಂದು ತಪ್ಪು ಕಲ್ಪನೆ ಎಲ್ಲರದ್ರಲ್ಲೂ. ಸಿಸರಿಯನ್ ಆಗೋದ್ರಿಂದ ಅಂದ್ರೆ ಸಿಸರಿಯನ್ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಅನಸ್ತೇಷಿಯಾ ಅಂತ ಕೊಡ್ತೀವಿ. ಅದಕ್ಕೆ ಸ್ಪೈನಲ್ ಅನಸ್ತೇಷಿಯಾ ಅಂತ ನಾವು ಹೇಳೋದು. ಸ್ಪೈನಲ್ ಅನಸ್ತೇಷಿಯಾ ನೀಡಲ್ಲಿ ಹೇಗಿರುತ್ತೆ ಅಂದ್ರೆ, ನೀವು ಈ ತರ ಇಲ್ಲಿ ಮುಂದೆ ಇಟ್ರೆ ಕಾಣಿಸೋದೇನೆ ಇಲ್ಲ, ಅಷ್ಟು ಚಿಕ್ಕದ್ದು ಇದು ಸೂಜಿ ಇರುತ್ತದು. ಸೊ ಅದನ್ನ ಕೊಡೋದ್ರಿಂದ ಯೂಶುವಲಿ ಬ್ಯಾಕ್ ಪೇನ್ ಬರೋದಿಲ್ಲ. ಇದೊಂದು ತುಂಬಾ ತಪ್ಪು ಕಲ್ಪನೆ. ಸಿಸರಿಯನ್ ಅವಶ್ಯಕತೆ ಇದ್ದಾಗ ಸಿಸರಿಯನ್ನ ನೀವು ದಯಮಾಡಿ ಮಾಡಿಸ್ಕೊಳ್ಬಹುದು. ಏನೂ ಆ ಥರದ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಮತ್ತು ಯಾವುದೇ ಆಪರೇಷನ್ ಅಲ್ಲಿ ನಿಮಗೆ ಬೆನ್ನಲ್ಲಿ ಸೂಜಿ ಮಾಡ್ತಾರೆ ಅಂದ್ರೆ ಅದರಿಂದ ನಿಮಗೆ ಮುಂದೆ ನೋವು ಬರೋದಿಲ್ಲ. ನಿಮಗೆ ನೋವು ಯಾಕೆ ಬರುತ್ತೆ ಸಿಸರಿಯನ್ ಆದ್ಮೇಲೆ, ಸಿಸರಿಯನ್ ಅನ್ನೋಕ್ಕಿಂತ ಡೆಲಿವರಿ ಆದ್ಮೇಲೆ ಯಾಕೆ ನೋವು ಬರುತ್ತಂದ್ರೆ, ನಿಮ್ ಯೂಟರಸ್ ಇರುತ್ತಲ್ಲ, ಗರ್ಭಚೀಲ ಇರುತ್ತಲ್ಲ, ಅದು ನಾರ್ಮಲ್ ಸೈಜ್ಗಿಂತನೂ ತುಂಬಾ ಜಾಸ್ತಿ ಸೈಜ್ಗೆ ಊತಾಗಿರುತ್ತೆ ಅವಾಗ ಮಗುವನ್ನ ಅಕೊಮಡೇಟ್ ಮಾಡ್ಬೇಕಾದ್ರೆ. ಸೊ ಅದು ಅದ್ರ ಜೊತೆಗೇನೆ ನಮ್ದು ಬ್ಯಾಕದ್ದು ಮಸಲ್ಸು, ಹೊಟ್ಟೆ ಮಸಲ್ಸು ಇವೆಲ್ಲನೂ ಸ್ಟ್ರೆಚ್ ಆಗಿರುತ್ತೆ. ಸೊ ಅದು ಸ್ಟ್ರೆಚ್ ಆದ್ಮೇಲೆ ಅದು ನಾರ್ಮಲ್ಸಿಗೆ ಬರಲಿಕ್ಕೆ ನಾವು ವ್ಯಾಯಾಮಗಳನ್ನ ಮಾಡಬೇಕಾಗುತ್ತೆ. ಸೊ ಆ ವ್ಯಾಯಾಮನ ನೀವು ಮಾಡದೇ ಇದ್ದಾಗ ಏನಾಗುತ್ತೆ, ಬ್ಯಾಕ್ ಮಸಲ್ಸ್, ಹೊಟ್ಟೆ ಮಸಲ್ಸ್ ಎಲ್ಲ ವೀಕ್ ಆಗಿ ನಿಮ್ಗೆ ಬ್ಯಾಕ್ ಪೇನ್ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಸಿಸೇರಿಯನ್ ಸೆಕ್ಷನ್ ಮಾಡ್ಬೇಕಾದ್ರೆ ಅನಸ್ತೇಷಿಯಾ ಇಂಜೆಕ್ಷನ್ ಇಂದ ಯಾವುದೇ ಬ್ಯಾಕ್ ಪೇನ್ ಯೂಶುವಲಿ ಬರೋದಿಲ್ಲ. ಬರೋ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ. ಈಗ ಮಂಡಿ ಅಥವಾ ಸೊಂಟದ ಕೀಲನ್ನ ಅದನ್ನ ಮಾಡ್ತೀವಿ, ರಿಕ್ಯಾಪ್ ಹಾಕುವಂಥದ್ದು, ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಅಂತ ಹೇಳ್ತೀವಿ. ರಿಪ್ಲೇಸ್ಮೆಂಟ್ ಮಾಡೋದು ಎಲ್ಲಾ ಸಂದರ್ಭದಲ್ಲೂ ಮಾಡ್ತೀರಾ ಅಥವಾ ಮೇಜರ್ ಸಮಸ್ಯೆಗಳಲ್ಲಿ? ರಿಪ್ಲೇಸ್ಮೆಂಟ್ ಅನ್ನೋ ಆಪರೇಷನ್ ಇವಾಗ ತುಂಬಾ ಚಾಲ್ತಿನಲ್ಲಿರುವಂತ ಆಪರೇಷನ್. ರಿಪ್ಲೇಸ್ಮೆಂಟ್ನ ನಾವು ಯೂಶುವಲಿ ಯಾವುದೇ ಕೀಲಾಗಲಿ ರಿಪ್ಲೇಸ್ಮೆಂಟ್ ಅಂತಂದ್ರೆ ಏನು ಮಾಡ್ತೀವಿ, ನಿಮ್ಮ ನ್ಯಾಚುರಲ್ ಆಗಿರೋ ಎಲ್ಬು ಅಥವಾ ಕೀಲ್ನ ತೆಗೆದ್ಬಿಟ್ಟು ನಾವು ಸ್ಟೀಲ್ ಅಥವಾ ಟೈಟಾನಿಯಮ್ದು ಅಥವಾ ಸೆರಾಮಿಕ್ದು ಹಾಕ್ತಾ ಇರ್ತೀವಿ ಕೀಲ್ನ. ಸೊ ಈ ಆಪರೇಷನ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಇಂಡಿಕೇಶನ್ಸ್ ಇದೆ. ಅದಿದ್ದಾಗ ಮಾಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ನೋವೇ ತುಂಬ ಇರುತ್ತೆ, ಅಂದರೆ ನೋವು ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೇಜ್ 4 ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸ್ಟೇಜ್ 4 ಆರ್ಥ್ರೈಟಿಸ್ ಅಂತಂದರೆ ನಮ್ಮ ಕೀಲು ಪೂರ ಸೌದೋಗ್ಬಿಟ್ಟಿರುತ್ತೆ. ಸೌದ್ಬಿಟ್ಟು ಎಲ್ಬು ಒಂದಕ್ಕೊಂದು ಟಚ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಿಮಗೆ ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ರೆಸ್ಟ್ ಪೇನ್ ಅಂತಂದರೆ
ನೀವು ಮಲಗಿದಾಗ ರೆಸ್ಟ್ ಮಾಡಬೇಕಾದ್ರೂ ಪೇನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕೀಲಲ್ಲಿ ಕಡ್ ಅಂತ ಆವಾಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ನಾವು ಯಾವುದೇ ಮಾತ್ರೆ ಕೊಡಲಿ, ಯಾವುದೇ ಇಂಜೆಕ್ಷನ್ ಕೊಡಲಿ, ಏನು ಕೊಟ್ಟರು ನಿಮಗೆ ನೋವು ಕಮ್ಮಿ ಆಗೋದಿಲ್ಲ. ಸೊ ಅವಾಗ ಕ್ವಾಲಿಟಿ ಆಫ್ ಲೈಫ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಈ ಆಪರೇಷನ್ ನಾವು ಮಾಡ್ತೀವಿ. ಮತ್ತು ಹಿಪ್ ಜಾಯಿಂಟಲ್ಲಿ ಅಂದರೆ ಚಪ್ಪೆನಲ್ಲಿ ನಾವು ಓಲ್ಡ್ ಏಜಲ್ಲಿ, ತುಂಬ ಓಲ್ಡ್ ಏಜಲ್ಲಿ ನೆಕ್ ಆಫ್ ಫೀಮರ್ ಫ್ರ್ಯಾಕ್ಚರ್ ಆದರೂ ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಪ್ರೈಮರಿ ಹಿಪ್ ರಿಪ್ಲೇಸ್ಮೆಂಟ್ ಅಂತ. ಮತ್ತು AVN ಅಂತ ಹೇಳ್ತೀವಿ, ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ. ಏನೋ ಪೆಟ್ಟಾಗಿಬಿಟ್ಟು ಅಥವಾ ಸ್ವಲ್ಪ ಜನರಿಗೆ ಚಿಕ್ಕ ವಯಸ್ಸಲ್ಲಿ ಪೆಟ್ಟಾಗಿರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ, ನಮ್ಮದು ಚಪ್ಪೆಯಲ್ಲಿ ಗುಂಡಿರುತ್ತೆ, ಆ ಗುಂಡಿಗೆ ರಕ್ತ ಆಡೋದೆಲ್ಲ ಕಮ್ಮಿ ಆಗಿಬಿಡ್ತು ಅಂತಂದರೆ ಅವಾಗ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ, ಅಂದರೆ ಗುಂಡು ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಅದನ್ನ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಅದು ಆರ್ಥ್ರೈಟಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆರ್ಥ್ರೈಟಿಸ್ ಆದ್ಮೇಲೆ ಪೇನ್ ತುಂಬಾ ಬರುತ್ತೆ, ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ನ ಮಾಡಲೇಬೇಕು. ರಿಪ್ಲೇಸ್ಮೆಂಟ್ ಮಾಡಿದ್ರೆ ಏನು ಎಫೆಕ್ಟ್ ಆಗಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ರಿಪ್ಲೇಸ್ಮೆಂಟ್ ಅನ್ನೋದು ಇಟ್ ಈಸ್ ಸರ್ಜರಿ ವಿಚ್ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳ್ಬೋದು. ಈಗ ತುಂಬಾ ನೋವಿದ್ರೆ ಪೇಷಂಟಿಗೆ ನಾವು ಜಾಸ್ತಿ ನೋವು, ಎಷ್ಟೋ ಜನ ಏನ್ ಹೇಳ್ತಾರೆ ಅಂದ್ರೆ ಡಾಕ್ಟರ್ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಅಥವಾ ಶಸ್ತ್ರಚಿಕಿತ್ಸೆನ ಮಾಡೋದ್ರಿಂದ ಒಂದು ಮಾಡೋಕ್ಕೂ ಎರಡಾಯ್ತು, ಏನೋ ಸಮಸ್ಯೆಗಳಾಗ್ತು, ಭಯ ಒಂದಿದೆ. ಇಲ್ಲ, ಹೇಗಿದೆ ಅಂದರೆ ಇವಾಗ ಟೆಕ್ನಾಲಜಿ ತುಂಬ ಇದೆ. ನಾವು ಇವಾಗ ಮೊದಲು ಕನ್ವೆನ್ಷನಲ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಿದ್ವಿ, ಈಗ ರೊಬೋಟಿಕ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಟೈರ್ 3 ಸಿಟೀಸ್ನಲ್ಲೂ ಅದು ಅವೈಲೇಬಲ್ ಇದೆ, ಈವನ್ ಮುದೋಳಲ್ಲೂ ಅವೈಲೇಬಲ್ ಇದೆ. ರೊಬೋಟಿಕ್ ಸರ್ಜರಿ ಅವೈಲೇಬಲ್ ಇದೆ, ಕನ್ವೆನ್ಷನಲ್ ಸರ್ಜರಿ ಅವೈಲೇಬಲ್ ಇದೆ. ಮುಂಚೆ ಈ ಥರ ರಿಪ್ಲೇಸ್ಮೆಂಟನ್ನು ನಾವು ಕರೆಕ್ಟಾಗಿ ಇಂಡಿಕೇಶನಲ್ಲಿ ಮತ್ತು ಕರೆಕ್ಟಾಗಿರೋ ಸರ್ಜನ್ ಹತ್ರ ಮಾಡಿಸಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಯೂಶ್ವಲಿ ಸರ್ಜಿಕಲ್ ಕಾಂಪ್ಲಿಕೇಶನ್ ಆಗೋದು ಪೋಸ್ಟ್ ಆಪ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಅಂದರೆ ರಿಪ್ಲೇಸ್ಮೆಂಟಲ್ಲಿ ಸರ್ಜರಿ ಸರಿಯಾಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್, 99% ಆಫ್ ದ ಟೈಮ್ಸ್. ಎಲ್ಲೋ 1% ಏನೋ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಂಡ್ರು ಸಹ ಆಪರೇಷನ್ ಆದಮೇಲೆ ನಮ್ಮ ಪೇಷಂಟ್ಗಳು ಯಾವ ಥರ ಅಥವಾ ನಮ್ಮ ಜನರು ಯಾವ ಥರ ಬಿಹೇವ್ ಮಾಡ್ತಾರೆ ಅಂತಂದರೆ, ಆಪರೇಷನ್ ಆಯಿತು ನಾ ಇವಾಗ ಮೊದಲಿನ ಥರ ಚಿಕ್ಕ ಹುಡುಗನ ಥರ ಆಗ್ಬಿಟ್ನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದಲ್ಲ. ಸೊ ರಿಪ್ಲೇಸ್ಮೆಂಟ್ ಅನ್ನೋದು ಅಥವಾ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಕ್ವಾಲಿಟಿ ಆಫ್ ಲೈಫ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಷ್ಟೇ. ಮುಂಚೆ ತರ ನೆಲದ ಮೇಲೆ ಸ್ಕ್ವಾಟಿಂಗ್ ಮಾಡೋದು ಅಥವಾ ಚಕಮ್ ಕ್ಲಾಕ್ ಟಾಯ್ಲೆಟ್ ಕೂತ್ಕೊಳ್ಳೋದು ಆ ತರ ಎಲ್ಲ ಮಾಡ್ಲಿಕ್ಕೆ, ಅಂದ್ರೆ ಎಷ್ಟೇ ಆದ್ರೂ ನ್ಯಾಚುರಲ್ ಬೋನ್ಸ್ ಇದ್ದಾಗ ಇಲ್ಲ, ನ್ಯಾಚುರಲ್ ಇದ್ದಾಗ ಆಗೋದಿಲ್ಲ. ಜಸ್ಟ್ ನಿಮ್ಗೆ ಪೇನ್ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಅಂತ ನಾವು ಮಾಡ್ಬೋದು, ನಿಮ್ ಮೊಬಿಲಿಟಿ ಅಂದ್ರೆ ಅಡ್ಡಾಡ್ಲಿಕ್ಕೆ ಅಂತ ಮಾಡ್ಬೋದು, ನಿಮ್ ಡಿಪೆಂಡೆನ್ಸಿ ಕಮ್ಮಿ ಆಗ್ಲಿ ಅಂತ ಮಾಡ್ಬೋದು. ಬಟ್ ಮುಂಚೆ ತರ 100% ನಾವು ಎಲ್ಲನೂ ಕೆಲಸ ಮಾಡ್ತೀನಿ ಅನ್ನೋದು ತಪ್ಪು ಕಲ್ಪನೆ. ಈಗ ಸರ್ ಹೆಚ್ಚಾಗಿ ಏನಂತ ಹೇಳಿದ್ರೆ ಇತ್ತೀಚೆಗೆ ಅಪಘಾತಗಳೇ ಜಾಸ್ತಿ ಆಗ್ತಿದೆ. ಅಪಘಾತಗಳಲ್ಲಿ ಕೆಲವು ಸಲ ಕೀಲು ಅಥವಾ ಬೋನ್ಸ್ಗಳನ್ನ ಮುರಿದುಕೊಳ್ಳೋರು ಜಾಸ್ತಿ ಇರ್ತಾರೆ. ಅಂಥವ್ರು ಸಡನ್ ಆಗಿ ನಿಮ್ಮಲ್ಲಿ ಬಂದಾಗ ಪ್ರಥಮ ಚಿಕಿತ್ಸೆ ಏನು ಮಾಡಬಹುದು? ಆಕ್ಸಿಡೆಂಟ್ ಆದಾಗ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಮೇನ್ ಆಗಿ ಅಂತಂದ್ರೆ ಫಸ್ಟ್ ಏಡ್ ಈಸ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ನಮ್ದು ಎಲ್ಬಲ್ಲಿ ಥೈ ಬೋನ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಫೀಮರ್ ಅಂತ ಹೇಳ್ತೀವಿ. ಥೈ ಬೋನ್ ಫ್ರಾಕ್ಚರ್ ಆದಾಗ, ಕ್ಲೋಸ್ಡ್ ಫ್ರಾಕ್ಚರ್ ಅಂದ್ರೆ ಚರ್ಮ ಓಪನ್ ಆಗದೆ ಇರೋ ಫ್ರಾಕ್ಚರ್ ಇದ್ದಾಗಲೂ ಸಹ ಒಳಗಡೆನೆ 1 ರಿಂದ 2 ಲೀಟರ್ ರಕ್ತಸ್ರಾವ ಆಗ್ಬಿಟ್ಟಿರುತ್ತೆ. ಸೊ ಒಳಗಡೆನೆ ಆಗ್ಬಿಟ್ಟಿರುತ್ತೆ. ಸೊ ಮತ್ತೆ ಇನ್ನೊಂದೇನು ಫ್ಯಾಟ್ ಎಂಬೋಲಿಸಮ್ ಅಂತ ಹೇಳ್ತೀವಿ. ನಮ್ದು ಎಲ್ಬಿನ್ ಮಧ್ಯದಲ್ಲಿ ಒಂದು ಮೆಡ್ಲರಿ ಕೆನಲ್ ಅಂತ ಇರುತ್ತೆ, ಅದರಲ್ಲಿ ಫ್ಯಾಟ್ ಇರುತ್ತೆ. ಸೊ ಈಗ ಆಕ್ಸಿಡೆಂಟ್ ಆದಾಗ ಆ ಫ್ಯಾಟ್ ಎಲ್ಲ ಆಚೆ ಬರುತ್ತೆ, ರಕ್ತನಾಳಗಳೇ ಹೋಗೋ ಸಾಧ್ಯತೆ ಇರುತ್ತೆ. ಫಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಏಡ್ ಅಂತಂದ್ರೆ ಸ್ಪ್ಲಿಂಟಿಂಗ್ ಅಂತ ನಾವು ಹೇಳ್ತೀವಿ. ಸ್ಪ್ಲಿಂಟಿಂಗ್ ಅಂತಂದ್ರೆ ಏನೋ ನಮ್ಗೆ ರಟ್ ಸಿಗ್ಬೋದು, ಅಥವಾ ಒಂದು ಉದ್ದೊಂದು ಕಾರ್ಡ್ಬೋರ್ಡ್ ಸಿಗ್ಬೋದು, ಅಥವಾ ಏನಾದ್ರೂ ಒಂದು ಕಟ್ಟಿಗೆ ಸಿಗ್ಬೋದು. ಅಂದ್ರೆ ಕಟ್ಟಿಗೆ ಅಂದ್ರೆ ಪ್ಲೈ ತರ ಸಿಗ್ಬೋದು. ಅದನ್ನ ತಗೊಂಡು ಫಸ್ಟ್ ಯಾವ ಫ್ರಾಕ್ಚರ್ ಆಗಿರುತ್ತಲ್ಲ ಆ ಪಾರ್ಟ್ ನ ಇಮ್ಮೊಬಿಲೈಸ್ ಮಾಡ್ಬೇಕಂತ ಹೇಳ್ತೀವಿ. ಇಮ್ಮೊಬಿಲೈಸ್ ಅಂದ್ರೆ ಅಲ್ಲಿ ಮೂವ್ಮೆಂಟ್ ಆಗ್ಬಾರ್ದು. ಫ್ರಾಕ್ಚರ್ ಅಲ್ಲಿ ಮೂವ್ಮೆಂಟ್ ಆಯ್ತು, ಹಿಂದೆಲ್ಲ ಕೈ ಉಳುಕಿದಾಗ ಮಾಡ್ತಿದ್ರಲ್ಲ, ಮುಂಚೆ ಎಲ್ಲ ಕಟ್ತಿದ್ರು. ಬಟ್ ಆ ಕಟ್ಟೋದ್ನೆಲ್ಲ ನಾವು ಇವಾಗ ಟೆಂಪರರಿ ಮೆಜರ್ ಅಂತ, ಫಸ್ಟ್ ಏಡ್ ಮೆಜರ್ ಅಂತ ಯೂಸ್ ಮಾಡ್ತೀವಿ. ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಆದ್ಮೇಲೆ ನಾವು ಡೆಫಿನೇಟಿವ್ ಟ್ರೀಟ್ಮೆಂಟ್ ನ ಮಾಡ್ತೀವಿ. ಓಕೆ ಸರ್, ಈಗ ಆರಂಭದಲ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಇತ್ತೀಚೆಗೆ ಆಟ ಆಡೋದು ಕಮ್ಮಿ ಆಗ್ತದೆ. ಮನೇಲೆಲ್ಲ ಮಕ್ಕಳನ್ನ ಅಲ್ಲಿ ಹೋಗ್ಬೇಡ, ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ ಪೋಷಕರೇ ಹೆದರ್ಸ್ತಾ ಇದ್ದಾರೆ. ಹಾಗಾಗಿ ಅವರಲ್ಲೂ ಕೂಡ ಮಕ್ಕಳಲ್ಲಿ ಮೂಳೆಗಳ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿದೆ. ಆ ಪೋಷಕರಿಗೆ ಮೊದಲನೇದಾಗಿ ಏನ್ ಹೇಳ್ತೀರಿ? ಪೋಷಕರಿಗೆ ಮೊದಲನೇದಾಗಿ ಏನ್ ಹೇಳೋದಂದ್ರೆ, ಇವಾಗ ತುಂಬಾ ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್ ಆಗಲಿ, ಟಿವಿ ಅಡಿಕ್ಷನ್ ಆಗಲಿ ತುಂಬಾ ಇದೆ. ಅದರಿಂದ ಮಕ್ಕಳು ಹೊರಗಡೆ ಹೋಗೋದಿಲ್ಲ ಆಟ ಆಡ್ಲಿಕ್ಕೆ. ಆಟ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಮಕ್ಕಳಿಗೆ ಬೇಕಾದಂತ ವಿಟಮಿನ್ ಡಿ ಸಿಗೋದು ಸೂರ್ಯನ ಬೆಳಕಿಗೆ ಹೋದ ತಕ್ಷಣ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಮಸಲ್ ಅಥವಾ ಬೋನ್ ಡೆವಲಪ್ಮೆಂಟ್ ಅಲ್ಲಿ ಹೇಗಿರುತ್ತಂದ್ರೆ, ಒಂದು ಇದೊಂದು ನಂದು ಎಲ್ಬ್ ಅಂತ ಅನ್ಕೊಂಡ್ಬಿಟ್ರೆ ಇದಕ್ಕೆ ನಂದು ಮಸಲ್ ಅಟ್ಯಾಚ್ಮೆಂಟ್ ಇರುತ್ತೆ. ನಾನು ಆಟ ಆಡಿದಾಗ ಅಥವಾ ಓಡಾಡಿದಾಗ ಈ ಮಸಲ್ ಇದನ್ನ ಎಲ್ಬನ್ನ ಪುಲ್ ಮಾಡುತ್ತೆ. ಸೊ ಪುಲ್ ಮಾಡಿದಾಗ ಈ ಬೋನು ಸ್ಟ್ರಾಂಗ್ ಆಗುವಂಥದ್ದು. ಸೊ ನಾವು ಆಟ ಆಡದೇನೆ ಇದ್ರೆ, ಓಡಾಡದೇನೆ ಇದ್ರೆ ಏನಾಗುತ್ತೆ, ಈ ಮಸಲ್ ಪುಲ್ ಇರೋದಿಲ್ಲ, ಮಸಲ್ಸು ಸ್ಟ್ರಾಂಗ್ ಇರೋದಿಲ್ಲ. ಮಸಲ್ ಪುಲ್ ಇಲ್ಲ ಅಂದ್ರೆ ಎಲ್ಬುನು ಸ್ಟ್ರಾಂಗ್ ಆಗೋದಿಲ್ಲ. ಸೊ ಆದ ಕಾರಣ ಆಟ ಅತಿ ಮುಖ್ಯ. ಮತ್ತೆ ಬಿದ್ದು ಪೆಟ್ಟಾಗುತ್ತೆ ಅನ್ನೋದು ಅದು ನ್ಯಾಚುರಲ್.
ಏನಾದ್ರೂ ನಾವು ಅದಕ್ಕೆ ಬೇಕಾದಂತ ಪ್ರಿಕಾಷನ್ಸ್ ತಗೋಬಹುದು ಆಟ ಆಡ್ಬೇಕಾದ್ರೆ. ಬಟ್ ಬಿದ್ದೋಗ್ತಾರೆ ಅಂತ ಆಟ ಆಡಿಸೋಕೆನೆ ಕಳಿಸ್ಲಿಲ್ಲ ಅಂತಂದ್ರೆ ಆಮೇಲೆ ಟ್ರಿವಿಯಲ್ ಟ್ರೋಮಾ, ಸುಮ್ಮನೆ ಬಿದ್ರು ಸಹ ಫ್ರಾಕ್ಚರ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್, ಈಗ ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಅಂದ್ರೆ, ಜನರಲ್ಲಿ ಈ ಮೂಳೆ ಸಮಸ್ಯೆಯ ಬಗ್ಗೆ ಕೆಲವೊಂದಿಷ್ಟು ನಂಬಿಕೆಗಳು, ತಪ್ಪು ಕಲ್ಪನೆಗಳು ಇದೆ. ಏನಾದ್ರೂ ಆಗುತ್ತಾ, ಏನಾದ್ರೂ ಇಲ್ವಾ ಅಂತ ಹೇಳಿ ಆ ಜನರಿಗೆ ಏನು ಮಾಹಿತಿ ಕೊಡ್ತೀರಿ? ತುಂಬಾ ತಪ್ಪು ಕಲ್ಪನೆ ಇದೆ. ಒಂದು ಏನು ಅಂತಂದ್ರೆ, ವಯಸ್ಸಾದ್ಮೇಲೆ ಎಲ್ಲರಿಗೂ ಮೊಣಕಾಲು ನೋವು ಬರೋದು, ವಯಸ್ಸಾದ್ಮೇಲೆ ಬೆನ್ನು ಬಂದೇ ಬರುತ್ತೆ, ಅದಕ್ಕೆ ನಾವು ಏನ್ ಮಾಡಿದ್ರು ಕಮ್ಮಿ ಆಗೋದಿಲ್ಲ ಅಂತ ಅನ್ನೋದು ಒಂದೇ ಕಲ್ಪನೆ, ತಪ್ಪು ಕಲ್ಪನೆ. ಸೊ ಇದು ವಯಸ್ಸಾದ್ಮೇಲೆ ಬರುವಂತ ಎಲುಬು ನೋವು ಅಥವಾ ಕೀಲ್ ನೋವನ್ನ ನಾವು ಮುಂಚೆಯಿಂದಾನೇ ಪ್ರಿವೆನ್ಷನ್ ಮಾಡಬಹುದು. ಅಕಸ್ಮಾತ್ ಆಗಿ ನೀವು ಪ್ರಿವೆಂಟಿವ್ ಮೆಷರ್ಸ್ ತಗೊಂಡಿಲ್ಲ ಅಂದ್ರೆ ಬಂದ್ರೂ ಸಹ ಇದಕ್ಕೆ 100% ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಜಸ್ಟ್ ಯಾವ ಸ್ಟೇಜ್ ಅಲ್ಲಿ ನೀವು ಬರ್ತೀರಾ ಅನ್ನೋದ್ರ ಪ್ರಕಾರ ನಿಮ್ದು ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಮತ್ತೆ ಇನ್ನೊಂದಿರೋದು ರಿಪ್ಲೇಸ್ಮೆಂಟ್ ಬಗ್ಗೆ. ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡಿಸಿದ್ರೆ ಕಾಲು ಹಾಳಾಗುತ್ತೆ ಅನ್ನೋದು ಅದು ತಪ್ಪು ಕಲ್ಪನೆ. ಇನ್ನೊಂದು ಬೆನ್ನಿನ ಹುರಿ ಆಪರೇಷನ್ ಬಗ್ಗೆ, ಇದ್ರ ಬಗ್ಗೆ ತುಂಬಾ ನೆಗೆಟಿವ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಓಡಾಡ್ತಿರೋ ವಿಚಾರ ಅಂತಂದ್ರೆ, ಬೆನ್ನಿಂದ ಆಪರೇಷನ್ ಮಾಡ್ಬಿಟ್ರೆ ನಾನು ಮುಂಚೆ ತರ ಆಗೋದೇನೆ ಇಲ್ಲ, ನಾನು ಬೆಡ್ ರಿಡನ್ ಆಗ್ಬಿಡ್ತೀನಿ, ನಾವು ಮುಂಚೆ ತರ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋದು. ಇಲ್ಲ, ನಾವು ನಿಮ್ಗೆ ಬೆನ್ನಿನ ಹುರಿ ಆಪರೇಷನ್ ಮಾಡ್ತಾ ಇರೋದೇ ನೀವು ಮುಂಚೆ ತರ ಕೆಲಸ ಮಾಡ್ಲಿ ಅಂತ. ಸೊ ನೀವು ಕೆಲಸ ಮಾಡ್ದೇನೆ ರೆಸ್ಟ್ ಮಾಡಿದ್ರೆ ಬೆನ್ನಿನ ಹುರಿದು ಆಪರೇಷನ್ ಅವಶ್ಯಕತೆ ಬೀಳೋದಿಲ್ಲ. ಸೊ ಬೆನ್ನಿನ ಹುರಿ ಆಪರೇಷನ್ ನಾವು 95 ಜನರಲ್ಲಿ ಮಾಡೋದೇನೆ ಇಲ್ಲ, 100ಕ್ಕೆ ಬರೀ 5 ಜನರಿಗೆ ಬೇಕಾಗುತ್ತೆ. ಸೊ ಎಲುಬು ಹಿಂದೆ ಮುಂದೆ ಸರಿದಾಡಿದ್ರೆ, ನರ್ವ್ ಕಂಪ್ರೆಷನ್ ತುಂಬಾ ಇದ್ರೆ, ಸೊ ಅದರಿಂದ ನೀವು ಹೆದರ್ಕೊಂಡು ಬೇಗ ದವಾಖಾನೆಗೆ ಬರ್ದೇನೆ ಮನೆಯಲ್ಲೇ ಕೂತ್ಕೊಂಡು ಲಾಸ್ಟ್ ಸ್ಟೇಜಸ್ ಅಲ್ಲಿ ಬಂದ್ರೆ ನಮ್ಮಿಂದನೂ ಜಾಸ್ತಿ ಏನು ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅವಾಗ ಡೆಫಿನೆಟ್ ಆಗಿ ಕಾಂಪ್ಲಿಕೇಶನ್ಸ್ ಆಗೇ ಆಗುತ್ತೆ. ಸರ್, ಈಗ ಇಷ್ಟೆಲ್ಲ ಮಾಹಿತಿಯ ಮೇಲೆಯೂ ಕೂಡ ನಿಮ್ಮ ಆಸ್ಪತ್ರೆ ಬಗ್ಗೆ ಕೂಡ ನಾವು ಕೇಳಲೇಬೇಕು. ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ? ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಇವಾಗ 5 ವರ್ಷದ ಹಿಂದ್ಗಡೆ ಲೋಕಾಪುರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆಗಿ ಇನಿಷಿಯಲಿ ನಾವು 10 ಬೆಡೆಡ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅದು ಬೆಳೆದ್ಬಿಟ್ಟು 50 ಬೆಡೆಡ್ ಹಾಸ್ಪಿಟಲ್ ಆಗಿದೆ. ಇನಿಷಿಯಲಿ 1 ಸ್ಪೆಷಾಲಿಟಿ ಇತ್ತು ಆರ್ಥೋ, ಇವಾಗ ಮಲ್ಟಿ ಸ್ಪೆಷಾಲಿಟಿ ಅಂತ ಮಾಡಿದ್ದೀವಿ. ಇವಾಗ ರೀಸೆಂಟ್ ಆಗಿ ಇದೇ ವರ್ಷದಲ್ಲಿ 2026ರಲ್ಲಿ ನಾವು ಮುಧೋಳಲ್ಲೂ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಿದ್ವಿ, ಮಲ್ಟಿ ಸ್ಪೆಷಾಲಿಟಿ ಫುಲ್ ಫ್ಲೆಜ್ಡ್ ಆಗಿ ಓಪನ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ 10 ಬೆಡ್ಡಿಂದ ICU ಸೌಲಭ್ಯ ಇದೆ, 2 OTಗಳಿದೆ. ಒಂದು ಆರ್ಥೋಪೆಡಿಕ್ OT ಅಂತಾನೆ ಸಪ್ರೇಟ್ ಆಗಿ ಮಾಡ್ಕೊಂಡಿದೀವಿ. ಸೊ ಅದರಲ್ಲಿ ಒಂದು ರಿಪ್ಲೇಸ್ಮೆಂಟ್ ಅಂತಾನೆ ಒಂದು ಸಪ್ರೇಟ್ ಆಗಿ OT ಮಾಡ್ಕೊಂಡಿದ್ವಿ. ಯಾಕಂತಂದ್ರೆ ರಿಪ್ಲೇಸ್ಮೆಂಟ್ ಅಲ್ಲಿ ನಾವು ನ್ಯಾಚುರಲ್ ಎಲುಬನ್ನ ತೆಗೆದು ಹಾಕೋದ್ರಿಂದ ನಮ್ಗೆ 1% ಚಾನ್ಸ್ನು ತಗೊಳಕ್ ಬರೋದಿಲ್ಲ ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಅದಕ್ಕಾಗಿ ಡೆಡಿಕೇಟೆಡ್ ಆಪರೇಷನ್ ಥಿಯೇಟರ್ ಮಾಡ್ಕೊಂಡು ನಿಮ್ಮಲ್ಲೆಲ್ಲ ತಜ್ಞ ವೈದ್ಯರು, ಅದಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳಿದೆ? ಎಲ್ಲ ಸಲಕರಣೆಗಳಿದೆ, ICU ಇದೆ, ವೆಂಟಿಲೇಟರ್ ಇದೆ ನಮ್ಮ ಹತ್ರ. ಎಲ್ಲ ಆಪರೇಷನ್ಗಳು ಆಗುತ್ತೆ, ಬೆನ್ನು ಹುರಿ ಆಪರೇಷನ್ ಆಗುತ್ತೆ, ಕೀ ಹೋಲ್ ಸರ್ಜರಿನೂ ಆಗುತ್ತೆ, ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಇವಾಗ ಸ್ಪೋರ್ಟ್ಸ್ ಇಂಜುರೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸ್ಪೋರ್ಟ್ಸ್ ಅಲ್ಲಿ ನೀ ಜಾಯಿಂಟ್ ಅಲ್ಲಿ ACL ಅಂತ ಒಂದು ಲಿಗಮೆಂಟ್ ಇರುತ್ತೆ, ಮೆನಿಸ್ಕಸ್ ಅಂತ ಇರುತ್ತೆ. ಇವೆಲ್ಲ ಟೇರ್ ಆದಾಗ ಮುಂಚೆ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಮೊಣಕಾಲ್ನ ಪೂರಾ ಓಪನ್ ಮಾಡಿಬಿಟ್ಟು ಆಪರೇಷನ್ ಮಾಡ್ತಾ ಇದ್ವಿ. ಇವಾಗೆಲ್ಲ ನಾವು ACL ನ ಆರ್ಥ್ರೋಸ್ಕೋಪಿಕ್ ಮುಖಾಂತರ ರಿಪೇರ್ ಮಾಡ್ತೀವಿ. ಆರ್ಥ್ರೋಸ್ಕೋಪಿ ಅಂತಂದ್ರೆ 2 ಹೋಲ್ ಮಾಡ್ತೀವಿ, 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ಅಂತ ಹೇಳ್ಬೋದು. ಸೊ ಮೊಣಕಾಲಿಂದ ಆ ಕಡೆ ಈ ಕಡೆ 2 ಹೋಲ್ನ ಮಾಡ್ಕೊಂಡ್ಬಿಟ್ಟು ಅದರಿಂದ ಕ್ಯಾಮ್ರಾ ಹಾಕಿ ನಾವು ACL ನ ರಿಪೇರ್ ಮಾಡ್ತೀವಿ. ಸೊ ಕೀ ಹೋಲ್ ಸರ್ಜರಿ ಆಪರೇಷನ್ ಆಗಿದ್ದ ಮರನೇ ದಿನನೇ ಅಡ್ಡಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಸರ್, ಈಗ ನಿಮ್ಮಲ್ಲಿ ಕೇವಲ ಎಲುಬು ಮತ್ತು ಕೀಲುಗಳಿಗೆ ಮಾತ್ರ ಚಿಕಿತ್ಸೆ ಅಥವಾ ಬೇರೆ ಏನಾದರೂ ಚಿಕಿತ್ಸೆ? ಇಲ್ಲ, ಇನಿಷಿಯಲಿ ನಾವು ಎಲುಬು ಕೀಲು ಆಸ್ಪತ್ರೆ ಅಂತ ಅಷ್ಟೇ ಓಪನ್ ಮಾಡಿದ್ವಿ. ಇವಾಗ ನಮ್ಮ ಹತ್ರ ಜನರಲ್ ಸರ್ಜರಿ ವಿಭಾಗದಲ್ಲಿ ಫುಲ್ ಟೈಮ್ ಆಗಿ ಡಾಕ್ಟರ್ ಶಿವಾನಂದ್ ಅಂತ ಅವೈಲೇಬಲ್ ಇದ್ದಾರೆ. ಜನರಲ್ ಮೆಡಿಸಿನ್ ವಿಭಾಗದಲ್ಲಿನೂ ಫುಲ್ ಟೈಮ್ ಡಾಕ್ಟರ್ ಅವೈಲೇಬಲ್ ಇದ್ದಾರೆ. ಸೊ ಒಂದೇ ಸೂರಿನಡಿ ಎಲ್ಲನೂ ಸಿಗಬೇಕು ಅಂತ ನಮ್ದು. ಇವಾಗ ನಮ್ದು ಏನಾಗುತ್ತೆ, ಆಪರೇಷನ್ ಇರುತ್ತೆ, ನಮ್ಗೆ ಜನರಲ್ ಮೆಡಿಸಿನ್ ಡಾಕ್ಟರ್ ಬೇಕೇ ಬೇಕು. ಯಾಕಂದ್ರೆ ಆಪರೇಷನ್ಗೆ ಫಿಟ್ ಇದ್ದಾರಾ ಇಲ್ವಾ ಅಂತ ಕೊಡ್ಲಿಕ್ಕೆ. ಸೊ ನಮ್ದು ಟ್ರಾಮಾ ಕೇಸಸ್ ಬರುತ್ತೆ, ಅಂದ್ರೆ ಆಕ್ಸಿಡೆಂಟ್ ಕೇಸಸ್ ಬರುತ್ತೆ. ಸೊ ಬರೀ ಒಂದೇ ಎಲುಬು ಅಥವಾ ಒಂದೇ ಕೈಗೆ ಏನು ಪೆಟ್ಟಾಗಿರೋದಿಲ್ಲ, ತಲೆಗೂ ಹೆಡ್ ಇಂಜುರಿ ಆಗಿರುತ್ತೆ, ತಲೆಗೂ ಪೆಟ್ಟಾಗಿರುತ್ತೆ. ಸೊ ಆದ ಕಾರಣದಿಂದ ನಾವು ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತೆ ಆರ್ಥೋಪೆಡಿಕ್ ವಿಭಾಗನ ಸ್ಟಾರ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಎನಿ ಟೈಮ್ ಚಿಕಿತ್ಸೆ ಲಭ್ಯ ಇದೆ, 24 ಗಂಟೆನೂ ಲಭ್ಯ ಇರುತ್ತೆ. ಕನ್ಸಲ್ಟೆಂಟ್ಸ್ ನೈಟ್ ಟೈಮ್ ನಿಮ್ಗೆ ಸಿಗದೆ ಇದ್ರು ಸಹ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಮತ್ತೆ ಆನ್ ಕಾಲ್ ಒಬ್ರು ಎಮರ್ಜೆನ್ಸಿ ಇದ್ರು ಅಟೆಂಡ್ ಮಾಡ್ತೀವಿ, ಕನ್ಸಲ್ಟೆಂಟ್ಸ್ ಬಂದು ಅಟೆಂಡ್ ಮಾಡ್ತಾರೆ. ಈಗ ಬೆನ್ನು ಹುರಿಯ ಬಗ್ಗೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಬೆನ್ನು ಹುರಿಯ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ, ಅಲ್ಲಿ ಏನೇನು ಸಮಸ್ಯೆಗಳು ಕಾಣುತ್ತೆ ಅಂತ? ಇದು ನೀವು ಇಲ್ಲಿ ಕ್ಯಾಮ್ರಾ ಮುಂದೆ ನೋಡ್ಬೋದು, ಇದು ಬೆನ್ನಿನ ಹುರಿ ನಿಮ್ದು. ಇದು ಇಲ್ಲಿ ಮೇಲೆ ತಲೆ ಇರುತ್ತೆ, ಇದು ಸೇಕ್ರಮ್ ಅಂತ ಹೇಳ್ತೀವಿ. ಇದು ಸರ್ವೈಕಲ್ ರೀಜನ್, ಥೊರಾಸಿಕ್ ರೀಜನ್, ಲಂಬರ್ ರೀಜನ್. ತುಂಬಾ ಜನರಿಗೆ ನೋವು ಬರೋದು ಒಂದು ಸರ್ವೈಕಲ್ ರೀಜನ್ ಅಲ್ಲಿ, ಅಂದ್ರೆ ಕತ್ತಿನ ಭಾಗದಲ್ಲಿ, ಇಲ್ಲಾಂದ್ರೆ ಲಂಬರ್ ರೀಜನ್, ಇನ್ನೊಂದು ಸೊಂಟದ ಭಾಗದಲ್ಲಿ. ಕತ್ತಿನ ಭಾಗದಲ್ಲಿ ಏನಾದರೂ ನರದ್ದು ತೊಂದರೆ ಆಯಿತು ಅಂದ್ರೆ ಕೈಯಲ್ಲೆಲ್ಲ ನೋವು ಬರುತ್ತೆ.
ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಇಲ್ಲಿ ಸೊಂಟದ ನೋವು ಬಂದರೆ ಕಾಲಲ್ಲಿ ನೋವು ಬರುತ್ತೆ. ನೀವು ಇಲ್ಲಿ ಕ್ಯಾಮ್ರಾನಲ್ಲಿ ನೀಟಾಗಿ ನೋಡಿದರೆ ನಿಮಗೆ ಕಾಣಿಸ್ಬೋದು, ಇದು ಎಲ್ಬು, ಇದು ಡಿಸ್ಕ್ ಅಂತ ಹೇಳ್ತೀವಿ. 2 ಎಲ್ಬಿನ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಈ ಜಾಗದಲ್ಲಿ ನೀವು ನೋಡಿದಾಗ ಇಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ. ಸೊ ಇದಕ್ಕೆ ನಾವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಡಿಸ್ಕ್ ಬಲ್ಜ್ ಅಂತ. ಈ ಡಿಸ್ಕಿನ ಹಿಂದ್ಗಡೆ ಈ ತರ ನರ ಇರುತ್ತೆ. ಸೊ ಇಲ್ಲಿ ಡಿಸ್ಕ್ ಬಲ್ಜ್ ಆದ ತಕ್ಷಣ ಈ ನರದ ಮೇಲೆ ಕಂಪ್ರೆಷನ್ ಆಗುತ್ತೆ. ಸೊ ಇದು ನಾರ್ಮಲ್ ಆಗಿ ಬೆನ್ನಿನ ಹುರಿಯಲ್ಲಿ ಸಮಸ್ಯೆ ಉಂಟಾಗೋದು 90% ಜನರಿಗೆ ಡಿಸ್ಕ್ದೇ ಪ್ರಾಬ್ಲಮ್ ಆಗೋದು. ಅದೇ ತರನಾಗಿ ಉಳಿದಿದ್ದ ಪ್ರಾಬ್ಲಮ್ ಬರುತ್ತೆ, ಫೆಸೆಟ್ ಆರ್ಥ್ರೋಪತಿ ಅಂತ ಬರುತ್ತೆ, ಡಿಸ್ಕೈಟಿಸ್ ಅಂತ ಬರುತ್ತೆ. ಬಟ್ ಮೇಜರ್ ಚಂಕ್ ಆಫ್ ದ ಪೇಷಂಟ್ಸ್ಗೆ ಇರುವಂಥದ್ದು ಡಿಸ್ಕ್ ಪ್ರಾಬ್ಲಮ್ ಅಂತಾನೆ ಹೇಳ್ತೀವಿ. ಸೊ ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ಒಂದು ಡೌಟ್ ಅಂತಂದ್ರೆ, ಸರ್ ನಾವು ಡಿಸ್ಕ್ದು ಆಪರೇಷನ್ ಮಾಡಿಸ್ಲೇಬೇಕಾ ಅಂತ. ನಾನು ಅವಾಗ್ಲೂ ಹೇಳ್ದಾಗೆ ನಿಮ್ಗೆ ಡಿಸ್ಕ್ದು ಆಪರೇಷನ್ನು ತುಂಬಾ ಜನರಿಗೆ ಬೇಕಾಗೋದೇನೆ ಇಲ್ಲ. 100ಕ್ಕೆ 95 ಜನರಿಗೆ ಡಿಸ್ಕ್ ಆಪರೇಷನ್ ಬೇಕಾಗೋದೇನೆ ಇಲ್ಲ. ಅದು ನಾವು ಡಿಸ್ಕ್ ಬಂದಾಗ ಫಸ್ಟ್ಗೆ ಮಾತ್ರೆ ಕೊಡ್ತೀವಿ, ಸರಿ ಹೋಗಿಲ್ಲ ಅಂದ್ರೆ ಫಿಸಿಯೋಥೆರಪಿ ಕೊಡ್ತೀವಿ. ನೆಕ್ಸ್ಟ್ ನಾವು ಸ್ಕಿನ್ ಟ್ರಾಕ್ಷನ್ ಅಂತ ಹೇಳ್ತೀವಿ, ಟ್ರಾಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಇಲ್ಲಾದ್ರೆ ನಾವು ಓಝೋನ್ ನ್ಯೂಕ್ಲಿಯೋಲೈಸಿಸ್ ಅಂತ ಮಾಡ್ತೀವಿ, ಡಿಸ್ಕ್ ಓಝೋನ್ ನ್ಯೂಕ್ಲಿಯೋಲೈಸಿಸ್ ಅಂತ ಮಾಡ್ತೀವಿ. ಜಸ್ಟ್ ಒಂದು ಇಂಜೆಕ್ಷನ್ ಇಂದನೂ ನಿಮ್ಗೆ ಪೇನ್ ಕಮ್ಮಿ ಆಗಿ ಡಿಸ್ಕ್ ಬಲ್ಜ್ ಅನ್ನ ವಾಪಸ್ ರೀಸೆಟ್ ಮಾಡಬಹುದು. ಡಿಸ್ಕ್ ಬಲ್ಜ್ ಅಲ್ಲಿ ರೀಸೆಟ್ ಮಾಡದೇ ಇರೋಕೆ ಯಾವಾಗ ಆಗೋದಿಲ್ಲ ಅಂದ್ರೆ ಆನ್ಯುಲರ್ ಟೇರ್ ಅಂತ ಹೇಳ್ತೀವಿ. ಡಿಸ್ಕ್ ಅನ್ನೋದು ಒಂದು ಪೌಚ್ ತರ ಇರುತ್ತೆ. ಈ ಪೌಚದ್ದು ಕವರಿಂಗ್ ಒಡೆದೋಗ್ಬಿಟ್ಟಿದ್ರೆ ಅವಾಗ ಕಷ್ಟ. ಈ ಪೌಚದ್ದು ಒಡೆದೋಗಿಲ್ಲ ಅಂತಂದ್ರೆ ಆನ್ಯುಲರ್ ಟೇರ್ ಅನ್ನೋದು ಲಾಸ್ಟ್ ಸ್ಟೇಜ್ ಆಫ್ ಡಿಸ್ಕ್ ಬಲ್ಜ್ ಅಂತ. ಸೊ ಅಲ್ಲಿವರೆಗೂ ಹೋಗಿದ್ದಿಲ್ಲ ಅಂತಂದ್ರೆ ಡಿಸ್ಕ್ ಬಲ್ಜು, ಡಿಸ್ಕ್ ಪ್ರೊಟ್ರೂಷನ್ ಅಂತ ಹೇಳ್ತೀವಿ, ಅಲ್ಲಿವರೆಗಿದ್ರೆ ಡೆಫಿನೆಟ್ ಆಗಿ ಆಗ್ಬೋದು. ಇದು ಅಲ್ಲಿವರೆಗೂ ಆನ್ಯುಲರ್ ಟೇರ್ ವರ್ಗೂ ಅಥವಾ ಎಕ್ಸ್ಟ್ರೂಷನ್ ವರ್ಗೂ ಹೋಗ್ಬಾರ್ದು ಅಂತಂದ್ರೆ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಕೀ. ಸೊ ನೀವು ಬೆನ್ನು ನೋವು ಬಂತು ಅಂತ ಹೇಳ್ಬಿಟ್ಟು 3-4 ತಿಂಗಳ ಗಂಟ್ಲೆ ಮಸಾಜ್ ಮಾಡಿಸ್ಕೊಂಡು ಊರಲ್ಲೇ ಸ್ವಲ್ಪ ನೋವಿನ ಮಾತ್ರೆ ತಗೊಂಡು ಅಷ್ಟೇ ಬಿಡ್ತಾ ಹೋದ್ರೆ ತೊಂದರೆ ಆಗುತ್ತೆ. ಏನು ತೊಂದರೆ ಇದೆ ನಿಮ್ಗೆ ಡಿಸ್ಕ್ ಬಲ್ಜ್ ಅಲ್ಲಿ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ನೋಡ್ಕೊಂಡ್ರೆ ನಿಮಗೆ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದು, ಆಪರೇಷನ್ ನಾವು ತಪ್ಪಿಸಬಹುದು. ಅಂದ್ರೆ ಏನೇ ಸಮಸ್ಯೆ ನೋವುಗಳು ಸ್ಟಾರ್ಟ್ ಆದಾಗಲೇ ಬಂದು ನಿಮ್ಮನ್ನ ಕನ್ಸಲ್ಟ್ ಮಾಡಿ. ಹೌದು, ಬೆನ್ನು ನೋವಿಗೆ ನಿಮಗೆ ಆಪರೇಷನ್ ಬೇಡ ಅಂತಂದ್ರೆ ಬೆನ್ನು ನೋವು ಆದ ತಕ್ಷಣ ಬೇಗ ಹಾಸ್ಪಿಟ್ಲಿಗೆ ಬರಬೇಕು, ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು. ನೀವು ಲೇಟಾಗಿ ಬಂದಷ್ಟು ನಿಮಗೆ ಆಪರೇಷನ್ ಜಾಸ್ತಿ ಚಾನ್ಸಸ್ ಆಗುತ್ತೆ. ಸರ್, ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ ಸಂಧಿವಾತದ ಬಗ್ಗೆ. ಸಂಧಿವಾತದಲ್ಲಿಯೂ ಕೂಡ ತಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಿದ್ರೆ, ಆ ಸಂಧಿವಾತದ ಸಮಸ್ಯೆಗಳೇನು ಮತ್ತು ಪರಿಹಾರಗಳು ಏನು ಹೇಳೋದು? ಹೌದು, ಸಂಧಿವಾತದ ಬಗ್ಗೆ ಮುಂಚೆ ಎಲ್ಲ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಒಂದು ಮಾತ್ರೆ ಕೊಡೋದಂತ ಇತ್ತು. ನ್ಯೂವರ್ ಟೆಕ್ನಾಲಜೀಸ್ ಬಂದು ಎಲ್ಲರೂ ರಿಪ್ಲೇಸ್ಮೆಂಟ್ ಅಂತ ಹೋದ್ರು. ಇವಾಗ ಸ್ವಲ್ಪ ಜನರಿರ್ತಾರೆ, ಅವ್ರಿಗೆ ಮಾತ್ರೆನಲ್ಲಿ ನೋವು ಕಮ್ಮಿ ಆಗ್ತಾ ಇಲ್ಲ, ಅವರಿಗೆ ರಿಪ್ಲೇಸ್ಮೆಂಟ್ ಬೇಕಾಗಿಲ್ಲ, ಅಂದ್ರೆ ವಿಲ್ಲಿಂಗ್ ಇರೋದಿಲ್ಲ, ಅಥವಾ ನಮ್ದೇನೋ ಮನೆಯಲ್ಲಿ ಪ್ರಾಬ್ಲಮ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ರಿಪ್ಲೇಸ್ಮೆಂಟಿಗೆ ಬರೋಕ್ಕಿಂತ ಮುಂಚೆ ನಾವು ಹೇಳ್ತೀವಿ ಮನೆಯಲ್ಲಿ ಕಮೋಡ್ ಕಟ್ಟಿಸ್ಬಿಟ್ಟು ಬರಬೇಕು ಅಂತ, ಯಾಕಂದ್ರೆ ಕೆಳಗಡೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ಎಲ್ಲ ಫೆಸಿಲಿಟೀಸ್ ಇಲ್ಲದೆ ಇರೋರಿಗೆ ಮಿಡ್ಲ್ ಪಾತ್ ಅಂತ ನಾವು ಒಂದು ಸ್ಟಾರ್ಟ್ ಮಾಡಿದ್ವಿ. ಮಿಡ್ಲ್ ಪಾತ್ ಅಂತಂದ್ರೆ ಇದರಲ್ಲಿ ನಾವು ಓಝೋನ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಓಝೋನ್ ಅನ್ನೋದು O3 ಅಂತ, ಇದು ಓಝೋನ್ ಜನರೇಟರ್, ಮೆಡಿಕಲ್ ಓಝೋನ್ ಜನರೇಟರ್ ಮುಖಾಂತರ ಬರುವಂಥದ್ದು. ಓಝೋನಿಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಏನಾಗುತ್ತೆ, ಸಂಧಿವಾತ ಅಂದ್ರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್. ಸೊ ಇನ್ಫ್ಲಮೇಷನ್ ಇರೋದನ್ನ ಓಝೋನ್ ಏನ್ ಮಾಡುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಸೊ ಅದೇ ತರನಾಗಿ ಹ್ಯಾಲ್ಯೂರೋನಿಕ್ ಆಸಿಡ್ ಇಂಜೆಕ್ಷನ್ಸ್ ಅಂತ ಬರುತ್ತೆ. ಸೊ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ನ ದಯಮಾಡಿ ಮಾಡ್ಸೋಕೆ ಹೋಗಬೇಡಿ. ಸ್ಟೀರಾಯ್ಡ್ ಇಂಜೆಕ್ಷನ್ ಎಲ್ಲ ಔಟ್ಡೇಟೆಡ್. ನಾವು ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ. ಟೆಕ್ನಾಲಜಿಗೆ ನಾವು ಅಪ್ಡೇಟ್ ಆಗ್ಬಿಟ್ವಿ ಅಂದ್ರೆ ಏನು ತೊಂದರೆ ಇಲ್ಲ. ಮುಂಚೆ ಎಲ್ಲ ಇತ್ತು ಸರ್, ಇವಾಗ ಏನ್ ಮಾಡ್ತಿದ್ರು ಅಂದ್ರೆ ಸ್ಟೀರಾಯ್ಡ್ ಇಂಜೆಕ್ಷನ್ ಮಾಡ್ತಾ ಇದ್ರು. ಎಲ್ಲರಿಗೂ ಸ್ಟೀರಾಯ್ಡ್ ಅಂದ್ರೆ ಒಂದು ಹೆದರಿಕೆ, ನಮಗೂ ಹೆದರಿಕೆ ಇದೆ. ಜಾಯಿಂಟ್ ಅಲ್ಲಿ ಸ್ಟೀರಾಯ್ಡ್ ಯಾರಾದ್ರೂ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ, ನೆಕ್ಸ್ಟ್ ಆ ಜಾಯಿಂಟ್ ನ ಮುಟ್ಟಬೇಕಾ ಬೇಡವಾ ಅಂತ. ಯಾಕಂದ್ರೆ ನೆಕ್ಸ್ಟ್ ನಾವೇನೋ ಟ್ರೀಟ್ಮೆಂಟ್ ವೀಕ್ ಮಾಡಿಬಿಟ್ಟಿರುತ್ತೆ, ವೀಕ್ ಆಗ್ಬಿಡುತ್ತೆ. ಸ್ಟೀರಾಯ್ಡ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ನರಗಳನ್ನ ವೀಕ್ ಮಾಡುತ್ತೆ. ಆಮೇಲೆ ನಮ್ದು ಒಳಗಡೆ ಮೆನಿಸ್ಕಸ್ ಅಂತ ಇರುತ್ತೆ, ಸ್ಪಂಜ್ ಅಂತ ಹೇಳ್ತೀವಿ, ಅದನ್ನ ವೀಕ್ ಮಾಡಿಬಿಟ್ಟಿರುತ್ತೆ. ಸೊ ಇದೆಲ್ಲ ಸ್ಟೀರಾಯ್ಡ್ ಇಂಜೆಕ್ಷನ್ ಅದೆಲ್ಲ ಮಾಡಿಸ್ಕೊಂಡು ಬಂದಾದ್ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರು ನಿಮ್ಗೆ ರಿಸಲ್ಟ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ನೀವು ಮುಂಚೆನೆ ಬಂದ್ರೆ ನಾವು ಪ್ರೋಲೋಥೆರಪಿ ಅಂತ ಮಾಡ್ತೀವಿ. ಆರಂಭಿಕ ಹಂತದಲ್ಲಿ ಬಂದ್ರೆ ಪ್ರೋಲೋಥೆರಪಿ ಅಂತ ಮಾಡ್ತೀವಿ. ಆಪರೇಷನ್ ನ ತಡೆಗಟ್ಟಬೇಕಂದ್ರೆ ಆರಂಭಿಕ ಹಂತದಲ್ಲಿ ಬರ್ಬೇಕು. ಲೇಟರ್ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಜಾಸ್ತಿ ಏನು ಹೆಲ್ಪ್ ಮಾಡೋಕೆ ಅಂದ್ರೆ ಬೇರೆ ಬೇರೆ ಕಡೆ ತೋರಿಸಿ ಅಲ್ಲೊಂದು ಟ್ರೀಟ್ಮೆಂಟ್ ತಗೊಂಡು ಇನ್ನೊಂದು ಕಡೆ ಟ್ರೀಟ್ಮೆಂಟ್ ತಗೊಳ್ಳಿ, ಪರವಾಗಿಲ್ಲ, ಬಟ್ ಚೆನ್ನಾಗಿ ರಿಸರ್ಚ್ ಮಾಡ್ಬೇಕು. ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಏನೋ ಒಂದು ಬೈಕ್ ತಗೋಬೇಕಂದ್ರೆ ಒಂದು ತಿಂಗಳ ಗಂಟೆ ನಾವು ರಿಸರ್ಚ್ ಮಾಡ್ತೀವಿ. ನಮ್ಗೊಂದು ಏನೋ ಕಾಲು ನೋವು ಬಂದಿದೆ, ಓಕೆ ಟೆಂಪರರಿ 1ನೇ ದಿನ ಅಥವಾ 1 ವಾರದಲ್ಲಿ ಫಸ್ಟಿಗೆ ಊರಲ್ಲೇ ನಾವು ಟ್ರೀಟ್ಮೆಂಟ್ ತಗೋಬಹುದು. ಅದಾದ್ಮೇಲೆ ನಾವು ರಿಸರ್ಚ್ ಮಾಡ್ಬೇಕು ನಮ್ಗೆ ಎಲ್ಲಿ ಹೋದ್ರೆ ಇದಕ್ಕೆ ಒಳ್ಳೇದಾಗುತ್ತೆ ಅಂತ. ಸೊ ಮುಂಚೆ ಕಾಲ ಇತ್ತು ಬೆಂಗಳೂರವರೆಗೂ ದೂರ, ಇವಾಗ ಬೆಂಗಳೂರು ಮನೆ ಪಕ್ಕದಲ್ಲಿ ಅಂತ ಹೇಳ್ತೀವಿ ನಾವು. 5-6 ಗಂಟೆನಲ್ಲಿ ಬೆಂಗಳೂರಿಗೆ ರೀಚ್ ಆಗ್ಬಿಡ್ತೀವಿ.
ಸೊ ಅಷ್ಟು ದೂರನೂ ಹೋಗೋದು ಬೇಕಾಗಿಲ್ಲ. ನಿಮ್ಮ ಹಳ್ಳಿಯಿಂದ ನೀವು ಮುದೋಳಕ್ಕೆ ಬಂದರೆ ಸಾಕು, ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟೇ ಸಿಕ್ಬಿಡುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಸಂಧಿವಾತ ಎಲ್ಲ ಆದ ತಕ್ಷಣ ಅಥವಾ ಮೊಣಕಾಲು ನೋವು, ಕೀಲು ನೋವು, ಬೆನ್ನು ನೋವು ಬಂದ ತಕ್ಷಣ ಬೇಗ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ಜರಿನ ನಾವು ತಡೆಗಟ್ಟಬಹುದು. ಲೇಟಾಗಿ ಬಂದರೆ ಸರ್ಜರಿನ ತಡೆಗಟ್ಟಲಿಕ್ಕೆ ಕಷ್ಟ ಆಗೋದಿಲ್ಲ. ಇಷ್ಟೊತ್ತು ಮೂಳೆ ಮತ್ತು ಕೀಲುಗಳ ದಿನಾಚರಣೆಯ ಪ್ರಯುಕ್ತವಾಗಿ ಡಾಕ್ಟರ್ ಅಮಿತ್ ಮುಳ್ಳೂರ್ ಅವರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು. ಸುಮಾರು 9 ವರ್ಷಗಳ ಅನುಭವವನ್ನ ಅವರು ಇದರಲ್ಲಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಲೋಕಾಪುರ ಮತ್ತು ಮುಧೋಳದಲ್ಲಿ ಎರಡೂ ಕಡೆಯೂ ಕೂಡ ಈ ಒಂದು ನುರಿತ ತಜ್ಞ ವೈದ್ಯರ ತಂಡವನ್ನು ಸೇರಿದಂತಹ ಆಸ್ಪತ್ರೆಯನ್ನು ಕೂಡ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿ ಅವರು ಓಪನ್ ಮಾಡಿದ್ದಾರೆ. ಈಗಾಗಲೇ ಬಹುತೇಕ ರೋಗಿಗಳು ಅಲ್ಲಿಗೆ ಬಂದು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ನಿಮಗೂ ಏನಾದರೂ ಎಲುಬು ಅಥವಾ ಕೀಲು, ಸಂಧಿವಾತ ಅಥವಾ ಬೆನ್ನು ಹುರಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದ್ರೆ ಸಾಕು, ನಿಮಗೆ ಉತ್ತಮವಾದಂತಹ ಸಲಹೆ, ಸೂಚನೆಗಳು, ಪರಿಹಾರಗಳನ್ನು ಅವರು ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಯಾರನ್ನು ಕೂಡ ಅವರು ಏನಂತ ಹೇಳಿದ್ರೆ ಆಪರೇಷನ್ನೇ ಅಂತ ಅಲ್ಲ, ಪ್ರಥಮ ಹಂತದಲ್ಲಿ ತಾವೇನಾದ್ರೂ ಬಂದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆ, ಪರಿಹಾರಗಳನ್ನ ಅವರು ಒದಗಿಸೋದಕ್ಕೆ ಸಜ್ಜಾಗಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಯಾರಾದ್ರೂ ಸಮಸ್ಯೆ ಇದ್ರೆ ಶೀಘ್ರವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ. ಡಾಕ್ಟರ್ ಇಷ್ಟೊತ್ತು ಬಹಳಷ್ಟು ಒಳ್ಳೆಯ ರೀತಿಯಾದಂತಹ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಲುಪಿಸಿದಿರಿ. ಹಾಗಾಗಿ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ನಾನು ಕೊನೆಯದಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀನಿ ಸರ್. ನಮಸ್ಕಾರ. ನಾನು ರನ್ ವಾಹಿನಿಯವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ವೀಕ್ ಬಗ್ಗೆ ಒಳ್ಳೆ ಇನಿಷಿಯೇಟಿವ್ ತಗೊಂಡು ನನ್ನಲ್ಲಿ ಕರೆಸ್ಬಿಟ್ಟು ಜನರಿಗೆ ಮಾಹಿತಿ ಕೊಡೋ ಮುಖಾಂತರ ನಂದು ಅಲ್ಪ ಸ್ವಲ್ಪ ಜ್ಞಾನನ ಹಂಚಿಕೊಳ್ಳೋ ಥರ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಇದೇ ರೀತಿಯಾದಂತಹ ಮತ್ತಷ್ಟು ಮಾಹಿತಿಯುಕ್ತ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.